ನಮೋಲ್ಲಾಸ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಈಗಾಗಲೇ ನರೇಂದ್ರ ಮೋದಿ ಅವರು ಅಧಿಕೃತ ಚುನಾವಣಾ ರಣಕಾಳೆ ಮುಳುಗಿಸಿದ್ದಾರೆ. ಚುನಾವಣಾ ಸಮರದಲ್ಲಿ ಚಾಮರಾಜನಗರದಲ್ಲಿ ಇವತ್ತು ಪ್ರಧಾನಿ ಮೋದಿ ಮೊಟ್ಟ ಮೊದಲ ಭಾಷಣವನ್ನು ಮಾಡಿದ್ದಾರೆ. ಈ ಚುನಾವಣಾ ದಿನಾಂಕ ನಿಗದಿಯಾದ ನಂತರ ಮೊದಲ ಪ್ರಚಾರ ಸಭೆ ಇವತ್ತು ಚಾಮರಾಜನಗರದ ಸಂತೆಮರಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒಂದು ಪ್ರಚಾರ ಸಭೆಯನ್ನು ಉದ್ಘಾಟನೆ ಮಾಡುವ ಮೂಲಕ ನೇರವಾಗಿ ಕಾಂಗ್ರೆಸ್ನ ಏನು ಕುಟುಂಬ ರಾಜಕಾರಣ ಇದೆ, ಕುಟುಂಬ ರಾಜಕಾರಣ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸೊ ಇವತ್ತಿನಿಂದ 5 ದಿನಗಳ ಕಾಲ ನರೇಂದ್ರ ಮೋದಿ ಅವರ ಒಟ್ಟು 15 ಪ್ರಚಾರ ಸಭೆಗಳು ನಡೆಯುತ್ತವೆ. ಮೊದಲ ಸಭೆ ಸಂತೆಮರಹಳ್ಳಿಯಲ್ಲಿ ಶುರುವಾಗಿದೆ. ಇಡೀ ಭಾಷಣದಲ್ಲಿ ಬಿಎಸ್ವೈ ಬಗ್ಗೆ ಪ್ರಸ್ತಾಪವೇ ಮಾಡಿಲ್ಲ. ಆದರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಪ್ರಸ್ತಾಪ ಮಾಡಿಲ್ಲ. ಸಮಾವೇಶದಲ್ಲಿ ಯಡಿಯೂರಪ್ಪನವರು ಪ್ರಸ್ತಾಪ ಕೂಡ ಆಗಲಿಲ್ಲ. ಆದರೆ ಇಡೀ ಭಾಷಣದಲ್ಲಿ 40 ನಿಮಿಷಗಳ ಕಾಲ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಪ್ರಧಾನಿ ನರೇಂದ್ರ ಮೋದಿ ನಡೆಸಿದರು. ಜೊತೆಗೇನೆ ಇಡೀ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮತ್ತು ಹಿಂದಿನ ಯುಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಒಂದು ತುಲನಾತ್ಮಕ ಒಂದು ಕಂಪ್ಯಾರಿಸನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಸೊ ಕಳೆದ ಸಮಾವೇಶಗಳಲ್ಲಿ ಬಿಎಸ್ವೈ ನಾಯಕತ್ವಕ್ಕೆ ಜೈ ಅಂತ ಹೇಳ್ತಾ ಇದ್ರು. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಜೈ ಅಂತ ಹೇಳಿದ್ರು. ಬಿಎಸ್ವೈ ಹಾಡು ಹೊಗಳಿದ ಪ್ರಧಾನಿ ಇವತ್ತಿನ ಬಹಿರಂಗ ಸಭೆಯಲ್ಲಿ ಅಂತ ಯಾವುದೇ ಉಪಮೇಯಗಳನ್ನಾಗಲಿ ಅಥವಾ ಯಡಿಯೂರಪ್ಪನವರ ಪರವಾಗಿ ಆದಂಥ ಒಂದು ಘೋಷಣೆನಾಗಲಿ ಹಾಕಲಿಲ್ಲ. ಕಳೆದ ಸಮಾವೇಶಗಳಲ್ಲಿ ಬಿಎಸ್ವೈ ನಾಯಕತ್ವದ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಾತುಗಳನ್ನು ಆಡ್ತಾ ಇದ್ರು, ಗುಣಗಾನವನ್ನು ಮಾಡ್ತಾ ಇದ್ರು. ಇವತ್ತು ಇಡೀ ವೇದಿಕೆಯಲ್ಲಿ ಪ್ರಧಾನಿಗಳನ್ನು ಸ್ವಾಗತಿಸುವ ಒಂದು ಕಾರ್ಯಕ್ರಮವನ್ನು ಮಾತ್ರ ಯಡಿಯೂರಪ್ಪನವರು ಮಾಡಿದ್ರ ಹೊರತಾಗಿ ಭಾಷಣವನ್ನು ಮಾಡುವಂತ ಅವಕಾಶ ಕೂಡ ಸಿಗಲಿಲ್ಲ. लोगों का दिन है और विशेष रूप से हमारे देश के मजदूरों ने, कारीगरों ने, कामगारों ने देश को आज जहां पहुंचाया है, संकल्प के सिद्धि के लिए और 28 अप्रैल को जो महत्वपूर्ण सिद्धि देश ने हासिल की है, मैं मेरे मजदूर भाइयों बहनों को, कारीगर भाइयों बहनों को, मेहनत भाइयों बहनों को वो आज ये श्रेय में संकट झेल झेल कर पे 12 लोगों ने ट्रांसफार्मर उठा करके, बड़े बड़े पिलर उठा करके, पहाड़ों की चोटियों पर पहुंच करके देश के 18,000 गांव जो 18वीं शताब्दी में जी रहे थे, बिजली गांव ने देखी नहीं थी, वो बिजली पहुंचाने का काम पूर्ण कर दिया. और इसलिए मैं देश के मजदूरों का, कामगारों का. ಪ್ರಧಾನಿ ಮೋದಿಯ ವಾಗ್ದಾಳಿಯಲ್ಲಿ ಒಂದು ರಾಹುಲ್ ಗಾಂಧಿ, ಇನ್ನೊಂದು ಸಿದ್ದರಾಮಯ್ಯ. ಮತ್ತೊಂದು ಕಡೆ 2+1 ಅನ್ನುವಂಥ ಫಾರ್ಮುಲಾಗೆ ಇವತ್ತು ಸಿದ್ದರಾಮಯ್ಯ ಇವತ್ತು ಟ್ವಿಟರ್ನಲ್ಲಿ ತಿರುಗೇಟು ನೀಡಿದರೆ ಮೋದಿ ಭಾಷಣಕ್ಕೆ. 2 ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತಿದ್ದಕ್ಕೆ ಟಾಂಗ್ ಕೊಟ್ಟಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು 2 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಿಂತಿರಲಿಲ್ವೇ ಮೋದಿ ಅವರೇ? ನೀವು ಕೂಡ 2 ಕ್ಷೇತ್ರದಲ್ಲಿ ನಿಂತಿದ್ರಿ. ವಡೋದರಾ ಮತ್ತು ವಾರಣಾಸಿಯಲ್ಲಿ ಲೋಕಸಭಾ ಚುನಾವಣೆ ನಿಂತಿರ್ಲಿಲ್ವಾ? ನಿಮಗೆ ಸೋಲಿನ ಭಯ ಕಾಡಿತ್ತಾ? ನೀವು 56 ಇಂಚಿನ ಎದೆಯುಳ್ಳ ಮನುಷ್ಯ ನಾಯಕ ಅಂತ ಹೇಳ್ತೀರಿ, ಹಾಗಾದ್ರೆ 2 ಕಡೆ ಯಾಕೆ ಸ್ಪರ್ಧೆ ಮಾಡಿದ್ರಿ ಅನ್ನುವಂಥ ತಿರುಗೇಟನ್ನು ಸಿಎಂ ಸಿದ್ದರಾಮಯ್ಯ ನೀಡಿದರೆ, ಮೋದಿ ಭಾಷಣಕ್ಕೆ ಸಿಎಂ ಈಗ ಟ್ವಿಟರ್ನಲ್ಲಿ ತಮ್ಮ ರಾಜಕೀಯವಾದಂಥ ಏಟನ್ನ ಕೊಟ್ಟಿದ್ದಾರೆ. 2 ಕ್ಷೇತ್ರ ಚುನಾವಣೆ ನಿಂತಿದ್ದಕ್ಕೆ ಏನು ಪ್ರಧಾನಿ ಇವತ್ತು ಬಹಿರಂಗ ಸಭೆಯಲ್ಲಿ ಟಾಂಗನ್ನು ಕೊಟ್ಟಿದ್ರು. ನೀವು ಒಂದು ಕಡೆ 2 ಕಡೆ ನಿಲ್ತೀರಿ, ಮಗನಿಗೆ ಒಂದು ಕಡೆ ನಿಲ್ಲಿಸ್ತೀರಿ, ಮಗನನ್ನ ಬಲಿ ತೆಗೆದುಕೊಳ್ಳುವಂತ ಪ್ರಯತ್ನ, ನಿಮಗೆ ಸೋಲಿನ ಭಯ ಕಾಡ್ತಾ ಇದೆ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯ ತಿರುಗೇಟನ್ನು ನೀಡಿದರೆ ಇವತ್ತು ಟ್ವಿಟರ್ ಮೂಲಕ. ನಾನು ಕೇಳಿದಂತ ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಕೂಡ ಕಾಲಿಳಿದರೆ, ಪ್ರಧಾನಿಯವರು ಕಾಲಿಳಿದರೆ, ನನ್ನ ಕ್ಷೇತ್ರ ಬಗ್ಗೆ ಬಿಟ್ಟುಬಿಡಿ, ಅಂದ್ರೆ ನನ್ನ ಕ್ಷೇತ್ರ ವಿಚಾರ ಬಿಟ್ಟುಬಿಡಿ, ನೀವು 60ರಿಂದ 70 ಸೀಟ್ ಗೆಲ್ಲುವ ವಾಸ್ತವಾಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರಾಜ್ಯದಲ್ಲಿ 60ರಿಂದ 70 ಸೀಟ್ ಗೆಲ್ಲೋದೇ ನೀವು ಕಷ್ಟ. ಸೊ ಹಾಗಾಗಿ ಈ ರೀತಿಯ ಮಾತುಗಳನ್ನ ಆಡೋದ್ರಿಂದ ಯಾವುದೇ ರೀತಿಯ ಲಾಭ ಆಗಲ್ಲ ಅನ್ನುವಂಥ ತಿರುಗೇಟನ್ನ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ನೀಡಿದ್ದಾರೆ. ಸೊ ಭಾರತೀಯ ಜನತಾ ಪಕ್ಷದ ಈ ಚುನಾವಣಾ ಸಮರ ಏನಿದೆ, ಇವತ್ತು ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿ ಆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಂಟ್ರಿ ಆಗಿದೆ ಕರ್ನಾಟಕದ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏನು ಪ್ರವೇಶ ಆಗಿದೆ. ಸೊ ಪ್ರಧಾನಿ ಮೋದಿ ಅಲೆಯ ಮೇಲೆನೆ ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಪ್ರಮಾಣದಲ್ಲಿ ನೆಚ್ಚಿಕೊಂಡಿದೆ ಅನ್ನುವಂಥದ್ದು ಇವತ್ತಿನ ಭಾಷಣದಿಂದ ಗೊತ್ತಾಗುತ್ತೆ. ಪ್ರಧಾನಿಯ ಭಾಷಣ ಮಾತ್ರ ಇವತ್ತು ಇಡೀ ವೇದಿಕೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಜೊತೆಗೇನೆ ಇಡೀ ಕೇಂದ್ರದ ಸರ್ಕಾರದ ಸಾಧನೆ ಮತ್ತು ಕರ್ನಾಟಕ ಸರ್ಕಾರದ ಸಾಧನೆಗಳ ಮಧ್ಯೆ ಒಂದು ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರ ಒಂದು ಇಡೀ ಭೋಳೆತನವನ್ನ, ರಾಜಕೀಯ ಅಪ್ರಬುದ್ಧತೆಯನ್ನ, ಮತ್ತೊಂದು ಕಡೆ ರಾಜಕೀಯ ಸವಾಲುಗಳನ್ನ ಯಾವ ರೀತಿ ಹಾಕ್ತಾರೆ
ಅದು ಒಂದು ರೀತಿಯ ನಗೆಪಾಟಿನ ವಿಚಾರ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. 15 ನಿಮಿಷ ಭಾಷಣ ಮಾಡಿದರೆ ಪ್ರಧಾನಿ ಓಡೋಗ್ತಾರೆ, ಸದನದಲ್ಲಿ ಇರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರು 15 ನಿಮಿಷ ಮಾತಾಡಿದ್ರೆ ಸಾಕು, ನಾನು ಅಲ್ಲಿ ಇರಕ್ಕಾಗಲ್ಲ ಅನ್ನುವಂಥ ಮಾತನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ವಿರುದ್ಧ ಪ್ರಧಾನಿ ವಾಗ್ದಾಳಿ ನಡೆಸಿದ್ರು. ಸೊ ಹಾಗಾದ್ರೆ ಇವತ್ತು ಸಿಎಂ ವಿರುದ್ಧ ಕರ್ನಾಟಕದ ಮೊದಲ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಬನ್ನಿ ನೋಡಿ. पराजय के डर से मुख्यमंत्री तो इधर उधर से भाग रहे हैं, सीट छोड़ करके ना दौड़े भागे जा रहे हैं, और खुद तो 2 सीटों पर से सोच रहे हैं कहीं से बच जाऊंगा, और यहां पहले लड़ रहे थे, जनता ने आशीर्वाद दिया था, वहां बेटे को बलि चढ़ाने के लिए लगा के रख दिया है, और अगर 3 में से एक आध भी बच जाए तो परिवार की गाड़ी चलती रहेगी, ये सपने देखने में लगे हुए हैं। पराजय के डर से मुख्यमंत्री तो इधर उधर से भाग रहे हैं, सीट छोड़ करके ना दौड़े भागे जा रहे हैं, और खुद तो 2 सीटों पर से सोच रहे हैं कहीं से बच जाऊंगा, और यहां पहले लड़ रहे थे, जनता ने आशीर्वाद दिया था, वहां बेटे को बलि चढ़ाने के लिए लगा के रख दिया है, और अगर 3 में से एक आध भी बच जाए तो परिवार की गाड़ी चलती रहेगी, ये सपने देखने में लगे हुए हैं। ಸೊ 2018 ಕರ್ನಾಟಕದ ಯುದ್ಧಕ್ಕೆ ನರೇಂದ್ರ ಮೋದಿ ಇವತ್ತು ಬಿಜೆಪಿ ಪರವಾಗಿ ನೇತೃತ್ವ ವಹಿಸಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಇದು ಅಧಿಕೃತ ಚುನಾವಣಾ ರಣಕಾಳೆ. ಯಾಕಂದ್ರೆ ಇದಕ್ಕೂ ಮೊದಲು 3 ಬಾರಿ ಪ್ರಧಾನಿಗಳು ಕರ್ನಾಟಕ ಬಂದು ಹೋಗಿದ್ರು. ಆದರೆ ಚುನಾವಣಾ ದಿನಾಂಕ ಘೋಷಣೆ ನಂತರ ಅದು ಹಳೆ ಮೈಸೂರು ಭಾಗಕ್ಕೆ, ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಿಂದಲೇ ಶುರು ಮಾಡಿದ್ದಾರೆ. ಸೊ ಅದರ ಚರ್ಚೆಯನ್ನು ಮಾಡ್ತಿನ ಜೊತೆಗೆ ನಮ್ಮ ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕ ಅನಂತ್ ಚಿನ್ವಾರ್ ಇದ್ದಾರೆ, ಸ್ವಾಗತ. ಹಾಗೆಯೇ ಮೈಸೂರಿನಿಂದ ಬಿಜೆಪಿ ಹಿರಿಯ ಮುಖಂಡರಂತ ಗೋಮಸೂದ್ ಕೂಡ ನಮಿಸಿದ್ದಾರೆ. ಸೊ ಗೋಮಸೂದ್ ಅವರೇ, ಪ್ರಧಾನಿಗಳ ಏನು ಮೊದಲ ರಣಕಾಳೆ ಇದೆ, ರಣಕಾಳೆಯಿಂದ ನಿಮ್ಮ ಕಾರ್ಯಕರ್ತರ ಅತ್ಯುತ್ಸಾಹ ಕಂಡು ಬರ್ತಾ ಇದೆ. ಸೊ ಹಾಗಾದ್ರೆ ಹೇಳಿ ಕೇಳಿ ಚಾಮರಾಜನಗರ ನಿಮ್ಮ ಭದ್ರಕೋಟೆ ಅಲ್ಲ, ಆದ್ರೆ ಆ ಕೋಟೆಯಲ್ಲಿ ಎಂಟ್ರಿ ಆಗಲಿಕ್ಕೆ ಪ್ರಧಾನಿಯವರ ಮಾತು 40 ನಿಮಿಷದ ಏನು ವಾಗ್ಬಾಣಗಳಿದಾವೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಿರುದ್ಧ, ಎಷ್ಟರ ಮಟ್ಟಿಗೆ ನಿಮ್ಗೆ ಲಾಭ ತಂದು ಕೊಡ್ಬೋದು? ಈ ಬಾರಿ ನಮಗೆ ಚಾಮರಾಜನಗರದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಈಗ ಕಳೆದ ಬಾರಿ ಬಿಜೆಪಿ, ಕೆಜೆಪಿ, BSR ನಡುವೆ ಏನು ಮತಗಳ ಹಂಚಿ ಹೋಗಿದ್ದು, ಈ ಕಾರಣಕ್ಕೋಸ್ಕರ ನಾವು ಅಲ್ಲೊಂದಷ್ಟು ಕ್ಷೇತ್ರಗಳನ್ನ ನಾವು ಕಳ್ಕೊಂಡಿದ್ವಿ. ಆದರೆ ಈ ಬಾರಿ ಖಂಡಿತ ನಮ್ಗೆ ಒಳ್ಳೆಯ ಅವಕಾಶ ಇದೆ. ಸಂತಮರಳ್ಳಿ ಕ್ಷೇತ್ರನೇ ಹೇಗಿದೆ ಅಂತಂದರೆ, ಒಂದು ಕಡೆಗೆ ಟಿ ನರಸೀಪುರ, ಒಂದು ಕಡೆ ಕೊಳ್ಳೇಗಾಲ, ಒಂದು ಕಡೆ ಚಾಮರಾಜನಗರ, ಕೊಳ್ಳೇಗಾಲದ ಆಚೆ ಕಡೆ ಬರುವಂಥ ಹನೂರು, ಈ ಥರದ 5-6 ಕ್ಷೇತ್ರಗಳಿಗೆ ಸೆಂಟರ್ ಪಾಯಿಂಟ್ ಅದು ಕೇಂದ್ರ ಸ್ಥಾನದಲ್ಲಿದೆ. ಆದ್ದರಿಂದ ಇವತ್ತು ಅಕ್ಷರಶಃ ಲಕ್ಷಾಂತರ ಜನ ಅಲ್ಲಿ ಸೇರಿದ್ದನ್ನ ನಾವು ಕಂಡಿದ್ದೀವಿ. ಈಗ ಇವತ್ತಲ್ಲಿ ತುಂಬ ಒಳ್ಳೆಯ ಉತ್ಸಾಹದ ವಾತಾವರಣದಲ್ಲಿ ಇವತ್ತು ಸನ್ಮಾನ್ಯ ಮೋದಿಯವರ ಮೊಟ್ಟ ಮೊದಲ ಚುನಾವಣಾ ಪ್ರಚಾರ ಭಾಷಣ ಈಗ ನಡೆದಿದೆ. ಅದರದ್ದು ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನನಗಾದರೂ ವಿಶ್ವಾಸ ಇದೆ. ಸೊ ಆ ಭಾಗದಲ್ಲಿ ಬರುವಂಥ ಮಂಟೇಸ್ವಾಮಿ ಇರ್ಬೋದು, ಮಲೆ ಮಹದೇಶ್ವರ ಇರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಚಾಮರಾಜೇಶ್ವರ ಇರ್ಬೋದು, ಎಲ್ಲರನ್ನೂ ಸಹ ಜ್ಞಾಪಿಸ್ಕೊಂಡಿದ್ದಾರೆ, ಎಲ್ಲ ದೇವರನ್ನ ಜ್ಞಾಪಿಸ್ಕೊಂಡಿದ್ದಾರೆ. ಅಂತಂದರೆ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಈ ಎಲ್ಲ ದೇವರುಗಳ ಅಂದರೆ ಈ ಎಲ್ಲ ಭಕ್ತರ, ಇಲ್ಲಿರುವಂಥ ಎಲ್ಲ ಪ್ರದೇಶದ ಅರಿವಿರುವಂಥ ಒಂದು ವಾಸ್ತವಿಕವಾದಂಥ ನೆಲೆಗಟ್ಟಿನಲ್ಲಿ ಮಾತನಾಡುವಂಥ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ. ಸೊ ಮೋದಿಯವರ ಭಾಷಣದಲ್ಲಿ ವಿಶೇಷತೆ ಏನಂದ್ರೆ, ಕಳೆದ ಬಾರಿ ಬಂದಾಗಲೆಲ್ಲ 10% ಕಮಿಷನ್, ಈ ಕಮಿಷನ್ ಸರ್ಕಾರ, ಮತ್ತೊಂದು ಕಡೆ ಸೀದಾ ರೂಪಾಯಿ ಅಂತ ಹೇಳಿದ್ರು. ಈಗ ಅಭ್ಯರ್ಥಿಗಳ ಹೆಸರು ಘೋಷಣೆ ಆದ ನಂತರ ಮೋದಿಯವರ ಟಾರ್ಗೆಟ್ ಚೇಂಜ್ ಆಗಿದೆ. ಇಲ್ಲಿ ವರ್ಣ ಮತ್ತು ಚಾಮುಂಡೇಶ್ವರಿಯಲ್ಲಿ ಅಪ್ಪ ಮಗ ನಿಂತಿದ್ದಾರೆ, ಇನ್ನೊಂದು ಕಡೆ ಬದಾಮಿಗೆ ಅಪ್ಪ ಹೋಗಿದ್ದಾರೆ. 2+1 ಫಾರ್ಮುಲಾ. ಸೊ ಆ ಫಾರ್ಮುಲಾ ಹೇಳಬೇಕಾದ್ರೆ ನಿಮ್ಮ ಮನೆಯನ್ನು ಸರಿ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ಆ ಫಾರ್ಮುಲಾ ಹೇಳಕ್ಕೆ ನೈತಿಕತೆ ಬಂತ ಅಂತ. ಯಾಕಂದ್ರೆ ವರ್ಣದಲ್ಲಿ ವಿಜೇಂದ್ರ ಏನು ಕ್ಯಾಂಡಿಡೇಟ್ ವಾಪಸ್ ಆಯ್ತು, ಮತ್ತೊಂದು ಕಡೆ ಯಡಿಯೂರಪ್ಪನವ್ರು ನಿಂತಿದ್ದಾರೆ. ಸೊ ಆ ಫಾರ್ಮುಲಾಗೆ ಈ ನಿಮ್ಮ ಫಾರ್ಮುಲಾ ವಾಪಸ್ ತಗೊಂಡ್ರ ಅಂತ? ಇಲ್ಲ, ನಿಮ್ಮ ಏನು ಬೇಕಾದರೂ ವಿಶ್ಲೇಷಣೆಯನ್ನು ನೀವು ಮಾಡಬಹುದು. ಅದು ಎಲ್ಲವೂ ಸಹ ಸೂಕ್ತನೇ, ಅನುಮಾನ ಏನು ಬೇಡ ಅದರ ಬಗ್ಗೆ. ಆದರೆ ನಮ್ಮಲ್ಲಿ ನಾವು ಯಾರಿಗೂ ಅಪ್ಪ ಮಕ್ಕಳಿಗೆ ಸೀಟ್ ಕೊಟ್ಟೇ ಇಲ್ಲ ಅಂತನ್ನುವಂಥ ಸ್ಥಿತಿ ಏನಿಲ್ಲ, ನಮ್ಮಲ್ಲೂ ಕೊಟ್ಟಿದ್ದೇವೆ ತುಂಬಾ ಜನ. ಆದರೆ ಮುಖ್ಯಮಂತ್ರಿಯ ಅಭ್ಯರ್ಥಿ ಅಂತ ನಾವು ಯಾರ ಬಗ್ಗೆ ಹೇಳಿದ್ದೀವಿ ಅಂಥವ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ.
ಸೊ ಮುಖ ಉಳಿಸ್ಕೊಳ್ಳೋ ಪ್ರಯತ್ನದಿಂದಾಗಿ ಇವತ್ತು ಮೋದಿ ಅವರು ಮಾತಾಡಲಿಕ್ಕೆ ಒಂದು ನೈತಿಕ ಶಕ್ತಿ ಸಿಕ್ಕಿದೆ ಅಂತ ಚಾಮರಾಜನಗರದಲ್ಲಿ. ಇಲ್ಲ, ಅದು ಮುಖ ಉಳಿಸ್ಕೊಳ್ಳೋದು ನೈತಿಕ ಶಕ್ತಿ ಸಿಕ್ಕಿರೋದು ಅಲ್ಲ. ಭಾರತೀಯ ವಿಜೇಂದ್ರ ನಿಂತಿದ್ರೆ ಚುನಾವಣಾ ಕಣದಲ್ಲಿ, ವಿಜೇಂದ್ರ ನಿಂತಿದ್ರೆ ಮೋದಿ ಅವರು ಈ ತರ ಮಾತಾಡೋದಕ್ಕೋಸ್ಕರವಾಗಿ ಆ ರೀತಿ ನಾವು ಮಾಡಿದ್ದೇವೆ. ಅಲ್ಲ, ಮೋದಿ ಅವರು ಏನಾದ್ರು ವಿಜೇಂದ್ರ ನಿಂತಿದ್ರೆ 2+1 ಫಾರ್ಮುಲಾ ಮಾತಾಡ್ತಾ ಇರಲಿಲ್ಲ. ಅಲ್ಲ, ಬೇರೆ ಏನೋ ಮಾತಾಡೋರು, ಅದೆಲ್ಲ ದೊಡ್ಡ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ನಾವೊಂದು ಸಿದ್ಧಾಂತಕ್ಕೆ ಬದ್ಧರಾಗಿದ್ದೀವಿ, ಆ ವಿಷಯವನ್ನ ಮಾಡಿ ತೋರಿಸಿದೀವಿ, ಅದಕ್ಕೋಸ್ಕರ ಮಾತಾಡಿದ್ದೀವಿ. ಅನಂತರ ಇವತ್ತು ಇಡೀ 40 ನಿಮಿಷದ ಮೋದಿ ಅವರ ಭಾಷಣ ನೋಡಿದ್ರೆ ರಾಹುಲ್ ಗಾಂಧಿ ಮೋದಿ ಅವರಿಗಿಂತ ಮೊದಲು ಒಂದು 3-4 ರೌಂಡ್ ರಾಜ್ಯದ ಜನಾಶೀರ್ವಾದ ರ್ಯಾಲಿ, ರೋಡ್ ಶೋ, ತುಂಬಾ ಕಡೆ ಹೆಚ್ಚು ಪ್ರಮಾಣದಲ್ಲಿ ಅಮಿತ್ ಶಾ ಬಿಟ್ಟರೆ ರಾಹುಲ್ ಗಾಂಧಿ ಇಬ್ಬರೇ ರಾಜ್ಯವನ್ನು ಸುತ್ತಿದರು. ಸೊ ಮೋದಿ ಅವರ ಚುನಾವಣಾ ಘೋಷಣೆ ನಂತರ ಬಂದಿರತಕ್ಕಂಥ ಮೊಟ್ಟ ಮೊದಲ ಅವತ್ತು ಪ್ರಚಾರ ಸಭೆ ಅದು ಚಾಮರಾಜನಗರ ಸೆಂಟರ್ ಇಂದ ಶುರು ಮಾಡಿರ್ತಕ್ಕಂಥದ್ದು. ಸೊ ಮೋದಿ ಅವರ ಹೋಲ್ ಟಾರ್ಗೆಟ್ ಇರತಕ್ಕಂಥದ್ದು ಒಂದು ವಂಶಾಡಳಿತದ ವಿರುದ್ಧದ ಒಂದು ವಾಗ್ದಾಳಿ, ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರ ಒಂದು ಬೋಳೆತನ. ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ, ಏನೋ ಒಂಥರ ಮಾತಾಡಕ್ ಹೋಗ್ತಾರೆ, ಚೀಟಿ ಇಲ್ಲದೆ ಅವ್ರು ಮಾತಾಡಕ್ಕಾಗೋದಿಲ್ಲ. 15 ನಿಮಿಷ ಅವರು ಮಾತಾಡಿದ್ರೆ ನಾನು ನಿಜವಾಗ್ಲೂ ಕೂಡ ಅಲ್ಲಿ ಕೂಡಕ್ಕಾಗಲ್ಲ. ಸೊ ನಾನು ಕೆಲಸ ಮಾಡೋನು ಕಾಮಗಾರಿ, ಇವರು ನಾಮದಾರಿ ಅಂದ್ರೆ ಪ್ರಸಿದ್ಧಿ ಹೆಸರಿರ್ತಕ್ಕಂಥ ಒಬ್ಬ ನಾಯಕ ಬಂತಂದರು. ಈ ರೀತಿ ಕಂಪ್ಯಾರಿಸನ್ ಮಾಡೋ ಮೂಲಕ ಎಲ್ಲೊಂದು ಕಡೆ ಕರ್ನಾಟಕದ ಈ ಅಖಾಡದಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ಒಂದು ರೀತಿಯ ಕಾಲೆಳೆಯುವಂಥದ್ದು ಅಥವಾ ಅವರ ಏನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ರೆ, ಆದ್ರೆ ಸಿದ್ದರಾಮಯ್ಯ ಹಿಂದೆ ಕಮಿಷನ್ ಸರ್ಕಾರ, ಸೀದಾ ರೂಪಾಯಿ ಬದಲಿಗೆ ಸೊ ಅಪ್ಪ ಮಕ್ಕಳು ಚುನಾವಣೆ ನಿಂತಿರ್ತಕ್ಕಂಥದ್ದು ಒಂದು ಬಿಜೆಪಿಯ ಒಂದು ಪಾಲಿಸಿ ತರ ಇವತ್ತು ಪ್ರಚಾರಕ್ಕೆ ಶುರು. ಕರೆಕ್ಟ್. ಅಂದ್ರೆ ಈ ಕರಪ್ಷನ್ ವಿಚಾರ ಇವತ್ತು ಮಾತಾಡಿ 10% ಕಮಿಷನ್, ಭ್ರಷ್ಟಾಚಾರ ಮಾತಾಡಿದ್ದಾರೆ. ಬಟ್ ಮೊದಲಿನಷ್ಟು ಪ್ರಾಮಿನೆಂಟ್ ಆಗಿ ಯಾಕೆ ಮಾತಾಡಲಿಲ್ಲ, ಬಹುಶಃ ಇದೊಂದು ಬ್ಯಾಕ್ ಫುಟ್, ಅವನ್ನ ಬ್ಯಾಕ್ ಫುಟ್ ಅಲ್ಲಿ ಇಟ್ಟಿದ್ದು ಕಾಂಗ್ರೆಸ್. ಇವತ್ತು ಮೋದಿಯವರು ಬರ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಪತ್ರಿಕೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಜಾಹೀರಾತು, ರೆಡ್ಡಿಯವ್ರ ಬಗ್ಗೆ ಏನು ಹೇಳ್ತೀರಿ, ರೆಡ್ಡಿ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಿ. ಸೊ ಹಿ ವಾಸ್ ಆನ್ ದಿ ಬ್ಯಾಕ್ ಫುಟ್. ಬಟ್ ಅದನ್ನ ನನ್ನ ಪ್ರಕಾರ ಇಫ್ ಐ ವಿಲ್ ಟು ಅನಲೈಸ್ ಇಟ್ ಫಾರ್ ದಿ ಬಿಜೆಪಿ, ಒಂದು ಅದ್ಭುತವಾದ ಆರಂಭ ಮಾಡಿದ್ದಾರೆ. ಎಲೆಕ್ಷನ್ ಭಾಷಣಗಳು ಯೂಶಲಿ ಆಗೋದು ವಿಪಿಂಗ್ ಅಪ್ ದಿ ಮೂಡ್ ಅಂತೇಳಿ, ಮೂಡ್ ಕ್ರಿಯೇಟ್ ಮಾಡೋದಕ್ಕೆ ಸೀರಿಯಸ್ ಇಶ್ಯೂಗಳಾಗಬೇಕು ಅಂತಿಲ್ಲ. ಮೋದಿ ಇವತ್ತೇನು ತುಂಬಾ ಸೀರಿಯಸ್ ಇಶ್ಯೂಗಳೇನು ಮಾತಾಡಿಲ್ಲ, ಕಾಲೆಳೆದಿದ್ದಾರೆ. ರಾಹುಲ್ ಗಾಂಧಿ ರಾಜವಂಶದವರು, ದಂತಗೋಪುರದಲ್ಲಿ ದೊಡ್ಡವರು, ನಾವು ಸಣ್ಣವರು ಸ್ವಾಮಿ, ನಾವು ಕಾರ್ಮಿಕರು. ಮಾರ್ಕ್ ಆಂಟನಿ ಸ್ಪೀಚ್ ಇದೆ ಶೇಕ್ಸ್ಪಿಯರ್ ನಾಟಕದಲ್ಲಿ. ಮಾರ್ಕ್ ಆಂಟನಿ ಹೀಗೆ ಮಾತಾಡೋದು, ಬ್ರೂಟಸ್ ಅನ್ನ ಹೊಗಳ್ತಾ ಬ್ರೂಟಸ್ ವಿರುದ್ಧ ಜನಾಭಿಪ್ರಾಯ ಬರೋ ರೀತಿಯಲ್ಲಿ ಮಾತಾಡೋದು. ಅದೇ ರೀತಿ ಇವತ್ತು ಅವರು ದೊಡ್ಡವರು ಅಂತ ಹೇಳ್ತಾ ರಾಹುಲ್ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿ ರಾಜವಂಶದವರು, ಇಲ್ಲಿಯವರಲ್ಲ, ಇಟಲಿಯವರು, ಮಾತಾಡ್ತಾರೆ. ನಿಮ್ಗೆ ಯಾವ ಭಾಷೆ ಬರುತ್ತೋ ನೀವು ಕನ್ನಡದಲ್ಲಿ ಮಾತಾಡಿ, ಅಲ್ಲ ಕನ್ನಡ ಹೇಳಲ್ಲ ಅವರು, ಹಿಂದಿಲಿ ಮಾತಾಡಿ, ಇಂಗ್ಲೀಷಲ್ಲಿ ಮಾತಾಡಿ, ಅಥವಾ ನಿಮ್ಮ ಮಾತೃಭಾಷೆನಲ್ಲಿ ಮಾತಾಡಿ ಅಂತೇಳಿ. ಸೊ ಇದು ಇಂಡೈರೆಕ್ಟ್ಲಿ ಆಲ್ಸೋ ಟಾರ್ಗೆಟಿಂಗ್ CM's ಕನ್ನಡ ಅಸ್ಮಿತೆ ಇಶ್ಯೂ. ಕನ್ನಡ ಅಸ್ಮಿತೆ ಅಂತಿರಲ್ಲ, ರಾಹುಲ್ ಗಾಂಧಿ ಕನ್ನಡದವರಲ್ಲ. ಸೊ ರಾಹುಲ್ ಗಾಂಧಿ ಕನ್ನಡದವರಲ್ಲ ಅಂತ ಹೇಳ್ತಾ, ರಾಹುಲ್ ಗಾಂಧಿ ದೊಡ್ಡವರು ಅಂತ ಹೇಳ್ತಾ, ನಾವು ಸಣ್ಣವರು ಅಂತ ಹೇಳ್ತಾ, ಅಟ್ ದ ಸೇಮ್ ಟೈಮ್ ಸೂಟುಬುಟ್ ಸರ್ಕಾರ ಅಂತ ರಾಹುಲ್ ಗಾಂಧಿ ಏನು ಹೇಳಿದ್ರು ಅದನ್ನು ಕೂಡ ಎಸ್ ಕೌಂಟರ್ಡ್ ಬೈ ಸೇಯಿಂಗ್ ನಾವು ಸಣ್ಣವರು ಸ್ವಾಮಿ, ನಾವು ಒಳ್ಳೆ ಬಟ್ಟೆ ಕೂಡ ಹಾಕ್ಕೋಬಾರ್ದು, ತಾವು ದೊಡ್ಡವರು, ತಮ್ಮ ಎದುರುಗಡೆ ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಿ ಅಂತ ಈ ವ್ಯಂಗ್ಯ ಇದೆಯಲ್ಲ, ಈ ವ್ಯಂಗ್ಯ ಒಂದು ಪಬ್ಲಿಕ್ ಮೂಡನ್ನು ವಿಪಪ್ ಮಾಡೋದಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ಕೊಳ್ತೇನೆ. ಸಿ ಎಲೆಕ್ಷನ್ನಲ್ಲಿ ಇಟ್ಸ್ ಆಲ್ ಅಬೌಟ್ ಪ್ಲೇಯಿಂಗ್ ಟು ದ ಎಮೋಷನ್ಸ್, ಪ್ಲೇಯಿಂಗ್ ಟು ದ ಗ್ಯಾಲರಿ. ಆ ಕೆಲಸನ ಮೋದಿ ಮಾಡಿದ್ದಾರೆ. ಕರಪ್ಷನ್ ವಿಷಯ ಎಲ್ಲರೂ ಗಾಜಿನ ಮನೇಲಿ ಕೂತ್ಕೊಂಡಿದ್ದಾರೆ. ಕರಪ್ಷನ್ ವಿಷಯ ಇವರು ಮಾತಾಡಿದ್ರೆ ಅವರು ಮಾತಾಡ್ತಾರೆ. ಎರಡೆರಡು ಸೀಟಲ್ಲಿ ಕಂಟೆಸ್ಟ್ ಮಾಡಿರೋದ್ರ ಬಗ್ಗೆ ಇವರು ಮಾತಾಡಿದ್ರೆ CM has ಆಲ್ರೆಡಿ ಗಿವನ್ ಇಟ್ ಬ್ಯಾಕ್. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಬಟ್ ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದ್ದೇನಂತಂದರೆ, ವರುಣಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಮಗನಿಗೆ ಯಾಕೆ ಸೀಟ್ ಕೊಡಲಿಲ್ಲ ಅನ್ನೋದನ್ನು ಇವತ್ತು ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೇ ಹ್ಯಾಡ್ ಟು ಬಿ ಆನ್ ಎ ಮಾರಲ್ ಹೈಗ್ರೌಂಡ್. ಆ ಹೈಗ್ರೌಂಡನ್ನು ತೊಗೊಂಡಿದ್ದಾರೆ. ಇಲ್ಲಿಂದ ಮುಂದೆ ಹೇಗೆ ತೊಗೊಂಡು ಹೋಗ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್ ಟು ಬಿ ಸೀನ್. ಬಟ್ ಇನ್ನೊಂದು ನನಗೆ ಬಹಳ ಕ್ಯೂರಿಯಸ್ ವಿಷಯ ಅಂತ ಅನಿಸಿದ್ದು, BSY ಅವರು ಪದೇ ನಾನೇ ಮುಖ್ಯಮಂತ್ರಿ, 17ನೇ ತಾರೀಕು ಪ್ರಮಾಣ ವಚನ ತೊಗೊಳ್ತೀನಿ, 19ಕ್ಕೆ ತೊಗೊಳ್ತೀನಿ, 18ಕ್ಕೆ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಪ್ರಾರಂಭದಲ್ಲಿ ಭಾವಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಅಂತ ಹೇಳಿದ್ದು ಬಿಟ್ಟರೆ ಆಮೇಲೆ ಎಲ್ಲೂ ಯಡಿಯೂರಪ್ಪ ಪ್ರಸ್ತಾಪ ಮಾಡಿಲ್ಲ. ಸಾಮಾನ್ಯವಾಗಿ ಯಡಿಯೂರಪ್ಪ ಜಯ ಅಂತ ಹೇಳ್ತಿದ್ರು, ಹಿಂದೆ ಹೇಳ್ತಾ ಇದ್ರು. ಆ ಯಡಿಯೂರಪ್ಪನವರ ಪ್ರಾಮಿನೆನ್ಸೇ ಕಡಿಮೆ ಆಗೋಯ್ತಾ ಅನ್ನೋ ಅನುಮಾನ ಬರೋ ರೀತಿಯಲ್ಲಿ ಅವರ ಮಾತಿತ್ತು ಅಂತ ಹೇಳ್ಬೋದು. ಬಟ್ ಹಿ ಹಸ್ ಪ್ಲೇಡ್ ಟು ದ ಗ್ಯಾಲರಿ, ಹಿ ಹಸ್ ವಿಪ್ಡ್ ಅಪ್ ದಿ ಮೂಡ್ ಅಂತ. ಅಂದ್ರೆ ಮಧುಸೂದನ್ ಒಂದು ಬ್ರೇಕ್ ತಗೊಳ್ತೀನಿ. ಅಂದ್ರೆ ಇಡೀ ರಾಜ್ಯದ ನಿಮ್ಮ ಸಮಾನದ ಕಮಾಂಡ್ ಚೀಫ್ ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಆದ್ರೆ ಯಡಿಯೂರಪ್ಪನವ್ರಿಗಿಂತಲೂ ಕೂಡ ಅಟಾರ್ನಿ ಜನರಲ್ ಅಂದ್ರೆ ಏನು ಇಡೀ ಈ ಭೂದಳ, ವಾಯುದಳ ಮತ್ತೆ ಏನು ನೌಕಾದಳದ ಈ ಮೂರಕ್ಕೂ ಕೂಡ ಹೆಡ್ ಆಗಿರ್ತಕ್ಕಂಥ ಮೋದಿ ಅವರ ನಾಯಕತ್ವನೇ ಅನ್ನೋತ್ರ ಬಿಂಬಿಸ್ಬಿಟ್ರಿ ಇವತ್ತು.
ಹಲೋ ಹಲೋ ಸರ್, ನಾನು ಮಾತಾಡ್ತೀನಿ. ಹೇಳ್ಬೇಕಾ? ಎಸ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಕಮಾಂಡರ್ ಇನ್ ಚೀಫ್ ಕರ್ನಾಟಕದ ಯಡಿಯೂರಪ್ಪ ಆದ್ರೂ ಕೂಡ ಯಡಿಯೂರಪ್ಪ ಒಂದ್ ಕಡೆ ಸಣ್ಣದಾಗಿ ಸೈಡ್ ಲೈನ್ ಆದ್ರು ಅಂತ ಅನ್ಸಲ್ಲ ಇವತ್ತು. ಅಲ್ಲ, ಒಂದ್ ನಿಮಿಷ. ಇಲ್ಲ, ನೀವು ನಿಮ್ ಸ್ವಲ್ಪ ಕನ್ನಡಕನ ರಿಪೇರಿ ಮಾಡ್ಕೋಬೇಕಷ್ಟೇನೆ. ಭಾವಿ ಮುಖ್ಯಮಂತ್ರಿ ಅಂತ ಒಂದು ಹೇಳಿದ್ರು ಸರಿ. ಅದಾದ ನಂತರದಲ್ಲಿ ಈ ಬಾರಿಯ ಭಾಷಣವನ್ನ ಪ್ರಾರಂಭ ಮಾಡಬೇಕಾದ್ರೆ ಅವರ ಟಾರ್ಗೆಟ್ ಇದ್ದಿದ್ದು ಯಾರು ಅಂತಂದ್ರೆ, ಸ್ಪಷ್ಟವಾಗಿ ಈ ಸರಿ ಟಾರ್ಗೆಟ್ ಇದ್ದಂಥದ್ದು ಸಿದ್ದರಾಮಯ್ಯ, ಇನ್ನೊಂದ್ಸರಿ ಸ್ಪಷ್ಟವಾದಂತ ಟಾರ್ಗೆಟ್ ಇದ್ದಂಥದ್ದು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಅವರು. 15 ನಿಮಿಷ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಿರ್ಲಿ, ಇಲ್ಲಿ ಯಾವ್ದಾರ ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಸಾಧನೆ ಬಗ್ಗೆ ಒಂದು ಚೀಟಿ ಇಟ್ಕೊಳ್ದೆ 15 ನಿಮಿಷ ಅವರು ಬರುವಂತ ಯಾವ್ದಾರ ಭಾಷೆ, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಇಲ್ಲ ಅವ್ರ ಮಾತೃಭಾಷೆ ಇಟಲಿನಲ್ಲಾರ ಇರ್ಬೋದು, ತೋರಿಸ್ಬಿಡ್ಲಿ ಸಾಕು ಅಂತ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅವರ ಟಾರ್ಗೆಟ್ ಇದ್ದದ್ದೇ ಬೇರೆ ಇವತ್ತು. ಮತ್ತೆ ಎರಡನೇದಾಗಿದ್ದ ಟಾರ್ಗೆಟ್ ಯಾವುದು? ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನ ಸಾಕಾರಗೊಳಿಸಲಿಕ್ಕೆ ಬೇಕಾದಂತ ಒಂದು ತ್ವರಿತವಾದಂತ ಪ್ರಯತ್ನ ಮಾಡಲಿಲ್ಲ, ಭೂಮಿಯನ್ನೇ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅನೇಕ ವಿಕಾಸದ ಕೆಲಸಗಳಾಗ್ಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಲಟ್ಕಾನ, ಅಟ್ಕಾನ, ಫಟ್ಕಾನ ಅಂತ 3 ಶಬ್ದವನ್ನು ಉಪಯೋಗಿಸಿದ್ರು ಅವರು. ಈ 3ರಿಂದನೂ ಸಹ ಇಲ್ಲ ನೇತಾಕ್ಬಿಡೋದು, ಇಲ್ಲ ಅಡ್ಡಿ ಉಂಟು ಮಾಡೋದು, ಇಲ್ಲ ಬೈದು ಸುಮ್ಮನೆ ಕೂತ್ಕೊಂಡ್ಬಿಡೋದು, ಈ ತರದ 3 ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ಕರ್ನಾಟಕದ ವಿಕಾಸಕ್ಕೆ ಇಲ್ಲಿಯ ರಾಜ್ಯ ಸರ್ಕಾರ ಅಡ್ಡಿಯಾಗಿದೆ. ಇಲ್ಲಿಯ ರಾಜ್ಯ ಸರ್ಕಾರವನ್ನು ಯಾಕೆ ತೆಗಿಬೇಕು ಅಂತಂತಂದ್ರೆ, ಕರ್ನಾಟಕದ ವಿಕಾಸಕ್ಕೆ ಕೇಂದ್ರ ಸರ್ಕಾರ ಏನೆಲ್ಲ ಸಹಕಾರ ಕೊಡುತ್ತೆ ಅದಕ್ಕೆ ಇವರು ಅಡ್ಡಿಯಾಗಿದ್ದಾರೆ ರಾಜ್ಯ ಸರ್ಕಾರ. ಇದು ಜನರಿಗೆ ನೇರವಾದಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇರೋ ತನಕ ಕೇಂದ್ರ ಸರ್ಕಾರದಿಂದ ರಾಜ್ಯದಲ್ಲಿ ವಿಕಾಸ ಯಾತ್ರೆಗೆ ಒಂದು ದೊಡ್ಡ ಆತಂಕ ಇದೆ, ದೊಡ್ಡ ಅಡ್ಡಿ ಇದೆ ಅಂತ ಹೇಳಿ ಬಹಳ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಕರೆಕ್ಟ್ ಮಧುಸೂದನ್ ಪ್ರಾರಂಭದಲ್ಲೇ ಹೇಳ್ದಂಗೆ ಪ್ಲೇಯಿಂಗ್ ಟು ದ ಕ್ಯಾಲರಿ, ಪ್ಲೇಯಿಂಗ್ ಟು ದ ಎಮೋಷನ್ಸ್. ತುಂಬಾ ಅದ್ಭುತವಾದ ಆರಂಭ ಮೋದಿಯವರು ಮಾಡಿದ್ದಾರೆ. ಎಲೆಕ್ಷನ್ ಭಾಷಣ, ನಿಜವಾದ ಎಲೆಕ್ಷನ್ ಭಾಷಣ ಇವತ್ತು ಮಾಡಿದ್ದಾರೆ. ಕಳೆದ 2 ಸಲ ಎಲೆಕ್ಷನ್ ಭಾಷಣ ಅಂತ ಹೇಳಕ್ಕಾಗ್ತಿರಲಿಲ್ಲ. ಇನ್ನೊಂದು ಬಹಳ ಟ್ಯಾಕ್ಟ್ಫುಲ್ ಆಗಿ ಮೋದಿ ಪ್ಲೇ ಮಾಡಿರೋದೇನೆಂದರೆ, ನೀವು ಸಿದ್ದರಾಮಯ್ಯನವರ ಸರ್ಕಾರದ ಅಭಿವೃದ್ಧಿಯನ್ನು ಹೇಳ್ಕೊಂಡು ಹೋಗ್ತಿರಲ್ಲ, ಕಾಂಗ್ರೆಸ್ ಪಕ್ಷ 70 ವರ್ಷ ಅಧಿಕಾರದಲ್ಲಿತ್ತಲ್ಲ, 4 ಕೋಟಿ ಮನೆಗಳಿಗೆ ವಿದ್ಯುತ್ ಹೋಗಿರಲ್ಲ, ಯಾರು ಸ್ವಾಮಿ ಜವಾಬ್ದಾರಿ? ನಿಮ್ಮ ತಾಯಿಯವರು ಹೇಳಿದ್ರು, ನಿಮ್ಮ ತಾಯಿಯವರ ಸರ್ಕಾರ, ಸೋನಿಯಾ ಗಾಂಧಿ ಸರ್ಕಾರ ಅಂತ ಹೇಳ್ತಾರೆ ಅವರು. ಸೋನಿಯಾ ಗಾಂಧಿ ಸರ್ಕಾರ ನಡೀತಿತ್ತು, ಮನಮೋಹನ್ ಸಿಂಗ್ ಕುರ್ಚಿಲಿ ಕೂತ್ಕೊಂಡಿದ್ರು, ಕೆಲಸ ಆಗಿರಲಿಲ್ಲ. ನಾವು ಬಂದ ಮೇಲೆ ಆಯಿತು, ಕರ್ನಾಟಕದಲ್ಲೂ ಹಾಗೆ ಆಯಿತು. ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್. ಇವತ್ತು ಕಾರ್ಮಿಕ ದಿನಾಚರಣೆ ಭಾಳ ಚೆನ್ನಾಗಿ ಅದನ್ನ ಬಳಸ್ಕೊಂಡು ಕಾರ್ಮಿಕರ ಪರವಾಗಿ ನಮ್ಮ ಸರ್ಕಾರ ಇದೆ, ರೈತರ ಪರವಾಗಿ ದೊಡ್ಡವರು ಸಣ್ಣವರು ಅಂತ. ನೀವು ದೊಡ್ಡವರು, ನಾವು ಸಣ್ಣವರು, ಶ್ರಮಿಕರು. ನಮ್ಮದು ಶ್ರಮಿಕರ ಸರ್ಕಾರ ಅನ್ನೋ ಥರದ ಒಂದು ಟ್ವಿಸ್ಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ದಟ್ ಇಸ್ ಒನ್ ಬ್ಯೂಟಿಫುಲ್ ಪಾಯಿಂಟ್ ಅಂತ ಅನ್ಸುತ್ತೆ. ಅಂದ್ರೆ ಹಿ ಇಸ್ ಟೇಕಿಂಗ್ ದ ರೈಟ್ ರೂಟ್ ಫಾರ್ ದಿ ಎಲೆಕ್ಷನ್ಸ್. ಎಸ್, ಅಂದ್ರೆ ಚುನಾವಣಾ ಅಖಾಡದಲ್ಲಿ ಏನು ಬೇಕೋ ಅದನ್ನು ಬಹಳ ತುಂಬಾ ಚಾಕ್ಯಚಕ್ಯತೆಯಿಂದ ಯಾರ್ಯಾರನ್ನ ಎಲ್ಲೆಲ್ಲಿ ಹೊಡಿಬೇಕು, ಒಂದೇ ಕಲ್ಲಲ್ಲಿ ಎಷ್ಟು ಜನಕ್ಕೆ ಹೊಡಿಬೇಕು, ಅದನ್ನು ತುಂಬಾ ಅದ್ಭುತವಾಗಿತ್ತು ಮೋದಿ ಮಾತಾಡಿದ್ರು ಕೂಡ. ಮೋದಿ ಅವ್ರ ಬಗ್ಗೆ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಹೌದು ಸ್ವಾಮಿ, ನೀವು 2009ರಲ್ಲಿ ವಿದ್ಯುತ್ ಕೊಡಕ್ಕಾಗ್ಲಿಲ್ಲ, ಕರ್ನಾಟಕದ ಕಳೆದ 4 ವರ್ಷದಲ್ಲಿ 2 ಹಳ್ಳಿಗೆ ಮಾತ್ರ ವಿದ್ಯುತ್ ಕೊಟ್ಟೋದಾದ್ರೆ, ಹಾಗೆ ನೀವು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ರಿ? ನೀವು 15 ಲಕ್ಷ ಸೂಟ್ ಹಾಕೊಂಡಿರ್ಲಿಲ್ವಾ? ಸೊ ರಾಹುಲ್ ಗಾಂಧಿ ದೊಡ್ಡ ಮಂತ್ರಿ ಬಂದ್ರು ಕೂಡ ಅವ್ನು ಸಿಂಪ್ಲಿಫೈ ಜನರ ಹತ್ರ ಹೋಗ್ತಾರೆ. ಮೋದಿ ಅವರು ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಮೋದಿ ಅವರೇ ಜಾಸ್ತಿ ದೊಡ್ಡ ದೊಡ್ಡ ಶರ್ಟ್ಗಳು ಹಾಕತ್ತಾರೆ, ದಿನಕ್ಕೂ 4 ಡ್ರೆಸ್ ಚೇಂಜ್ ಮಾಡ್ತಾರೆ. ನೀವು ಬಡವನ ಮಗ ಆದ್ರೆ ಇಷ್ಟೊಂದು ವೈಭವದ ಒಂದು ಪ್ರದರ್ಶನ ಯಾಕೆ ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ನವರು ಕೇಳ್ತಾರೆ. ಸೊ ಮತ್ತಷ್ಟು ಮಾತಾಡೋಣ, ಒಂದು ಬ್ರೇಕ್. ನಮೋಲ್ಲಾಸ ಬಿಜೆಪಿ ಹರ್ಷ ವಿಶೇಷ ಚರ್ಚೆಗೆ ಸ್ವಾಗತ. ಈಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಚುನಾವಣಾ ದಿನಾಂಕ ಘೋಷಣೆ ಆದ ನಂತರ ಮೊದಲ ಪ್ರಚಾರ ಸಭೆ. ಸೊ ಈಗ ಕಾಂಗ್ರೆಸ್ ಕೂಡ ತಿರುಗೇಟು ಕೊಡ್ತಾ ಇದೆ ನರೇಂದ್ರ ಮೋದಿ ಅವರ ಸಿಂಪ್ಲಿಸಿಟಿ ಬಗ್ಗೆ. ಚೀನಾ ಭೇಟಿ ವೇಳೆ ನರೇಂದ್ರ ಮೋದಿ ಅವರು 13 ಲಕ್ಷದ ಸೂಟ್ ಹಾಕಿರಲಿಲ್ವಾ? ಮೋದಿ ಸೂಟ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಮಾಜಿ ಸಂಸದ ರಮ್ಯಾ. ಸೋಷಿಯಲ್ ಮೀಡಿಯಾದ ಇನ್ಚಾರ್ಜ್ ಆಗಿರ್ತಕ್ಕಂಥ ಯಾರು ಕ್ರೆಡಿಟ್ ಕಾರ್ಡ್ ಬಳಸಿ ಸೂಟ್ ತೆಗೆದುಕೊಂಡ್ರಿ ಪ್ರಧಾನಿಗಳೇ? ಮೋದಿ ವಾಗ್ದಾಳಿ ಬೆನ್ನಲ್ಲೇ ಮೋದಿ ಕಾಲಿಡಿದ್ದಾರೆ ರಮ್ಯಾ. ಸೊ ರಮ್ಯಾ ಕಾಂಗ್ರೆಸ್ನ IT ಸೆಲ್ನ ಮುಖ್ಯಸ್ಥೆ, ಯಾರು ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಈ ಸೂಟನ್ನು ತೆಗೆದುಕೊಂಡ್ರಿ ಅನ್ನುವಂಥ ನೇರ ಪ್ರಶ್ನೆಯನ್ನ ರಮ್ಯಾ ಹಾಕಿದ್ದಾರೆ. ಸೊ ಚೀನಾ ಭೇಟಿ ವೇಳೆ ತಾವು 13 ಲಕ್ಷದ ಸೂಟನ್ನು ಹಾಕೊಂಡಿದ್ದೀರಲ್ಲ, ಸೊ ಆ ಸೂಟನ್ನು ಯಾವ ಕ್ರೆಡಿಟ್ ಕಾರ್ಡ್, ಯಾರು ಕ್ರೆಡಿಟ್ ಕಾರ್ಡ್ ಬಳಸಿ ತೆಗೆದುಕೊಂಡಿದ್ದೀರಿ ಅಂತೇಳಿ ನೇರವಾಗಿ ಟ್ವೀಟ್ನಲ್ಲಿ ಕಾಲ್ ಎಳೆದಿದ್ದಾರೆ.
ಕಾಂಗ್ರೆಸ್ನ ಈ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿರ್ತಕ್ಕಂಥ ರಮ್ಯಾ. ಸೊ ಇದು ಮೋದಿ ವಾಗ್ದಾಳಿ ಬೆನ್ನಲ್ಲೇ ಏನು ಮೋದಿಯವರ ಒಂದು ದಿರಿಸಿನ ಬಗ್ಗೆ ಕಾಂಗ್ರೆಸ್ನ IT ಸೆಲ್ ಮುಖ್ಯಸ್ಥರು ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿರ್ತಕ್ಕಂಥ ರಮ್ಯಾ, ಮಾಜಿ ಸಂಸದ ರಮ್ಯಾ ಕಾಲೆಳೆದಿದ್ದಾರೆ. ಸೊ ಇವತ್ತು ಕಾಮ್ದಾರ್ ಮತ್ತು ನಾಮದಾರ್ ಅನ್ನುವಂಥ ಉಪಮೆಯನ್ನು ಬಳಸಿದ್ರು. ನಾವು ಬಡವರ ಮಕ್ಕಳು, ನಾವು ಬಡವರು, ನಿಮ್ಮ ಮುಂದೆ ಒಳ್ಳೆ ಬಟ್ಟೆ ಹಾಕಿದ್ರೆ ಸಹಿಸ್ಕೊಳ್ಳಲ್ಲ ನೀವು. ಅಂದರೆ ರಾಹುಲ್ ಗಾಂಧಿ ಏನು ಗಾಂಧಿ ಫ್ಯಾಮಿಲಿ ಇದೆ, ನೀವು ರಾಯಲ್ ಫ್ಯಾಮಿಲಿಯವರು, ನಮ್ಮಂಥವ್ರು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಸಹಿಸ್ಕೊಳ್ತಾ ಇಲ್ಲ. ಬಡವರು ಕಾರ್ಮಿಕರ ಮಕ್ಕಳು ಮೇಲೆ ಬರೋದು ನಿಮ್ಗೆ ಇಷ್ಟ ಇಲ್ಲ. ನಾವು ಕೆಲಸ ಮಾಡೋರು, ನೀವು ಪ್ರಸಿದ್ಧಿ ಪಡೆದಂತಹ ವ್ಯಕ್ತಿಗಳು ಅನ್ನುವಂಥ ಒಂದು ಉಪಮೇಯವನ್ನು ಇವತ್ತಿನ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿ ಮಾಡಿದ್ರು. ಆ ಭಾಷಣ ಮುಗಿತಾ ಇದ್ದಾಗನೇ ಮಾಜಿ ಸಂಸದ ರಮ್ಯಾ ಟ್ವೀಟ್ ಮಾಡಿದ್ದಾರೆ, ನೀವು ಚೀನಾ ಭೇಟಿ ವೇಳೆ 13 ಲಕ್ಷದ ಶೂಟ್ ಅನ್ನು ಧರಿಸಿದ್ರಲ್ಲ, ಅದು ಯಾರು ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿ ಹಾಕಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ಮೋದಿಜಿ, ಸೊ ಫ್ಯಾನ್ಸಿ, ಐ ಲವ್ ದಿ Loro Piana jacket on you, only 17,000 euros, very cheap. Whose credit card was used to pay for this Modi ji ಅಂತ ಹಿಂದಿ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಎಸ್, ಅನಂತರ ಅವಾಗಲೇ ಚರ್ಚೆ, ಒಂದು ಬ್ರೇಕ್ಗಿಂತ ಮೊದಲೇ ಈ ಪ್ರಶ್ನೆ ಬರ್ಬೋದು ಅಂತ ಚರ್ಚೆ ಮಾಡ್ತಾ ಇದ್ವಿ. ಕಾಂಗ್ರೆಸ್ನವರು ಕೂಡ ಈ ಸಿಂಪ್ಲಿಸಿಟಿ ವಿಚಾರಕ್ಕೆ ಬಂದಾಗ ಸೊ ಇವರು ಕೂಡ ಈ ಸೂಟ್ ಬೂಟ್ನ ಬಗ್ಗೆ ಮಾತಾಡ್ತಾ ಇದ್ರು. ಸೂಟ್ ಬೂಟ್ ಯಾಕೆ ನೀವು ಮಾತ್ರ ಹಾಕೋಬೇಕಾ, ನಾವು ಬಡವ್ರ ಮಕ್ಕಳು ಹಾಕೋಬಾರ್ದಾ, ನಾವು ಹಾಕೊಂಡು ಕಣ್ಣು ಕೌರಯಿಸುತ್ತೆ ಅನ್ನೋ ಮಾತನಾಡಿದ್ರು. ಸೊ ಅದು ತಕ್ಷಣ ಇವತ್ತು ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ. ಅಂದ್ರೆ ಮೋದಿ ತೋಡಿರೋ ಹಳ್ಳಕ್ಕೆ ಕಾಂಗ್ರೆಸ್ ಬೀಳೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ. ಈಗ ರಾಹುಲ್ ಗಾಂಧಿ ಸಿಂಪ್ಲಿಸಿಟಿಯನ್ನು ತೋರಿಸ್ಕೊಂಡು ಜನಗಳ ಮಧ್ಯ ಬೆರೆತು ಈ 2 ನಕ್ಷತ್ರಗಳು ಸಿನಿಮಾದ ಥರದ್ದೇ ಇದು ಕತೆ. ರಾಜವಂಶದಿಂದ ಬಂದವನು ಬಡವರ ಮಧ್ಯೆ ಹೋಗೋದು, ಬಡವರಿಂದ ಬಂದವನು ಮೇಲಕ್ಕೆ ಹೋಗೋದು. ಮೋದಿ ಈ ದಿಕ್ಕಿನಲ್ಲಿ ಮೇಲ್ಗಡೆ ಹೋಗಿರೋರು, ರಾಹುಲ್ ಗಾಂಧಿ ಈಗ ದಂತಗೋಪುರದಲ್ಲಿ ಕೂತ್ಕೊಂಡವರು ಸಾಮಾನ್ಯ ಜನರು ಬರ್ತಾ ಇದ್ದಾರೆ. ಈಗ ನೀವು ಮಾತ್ರ ಒಳ್ಳೆ ಬಟ್ಟೆ ಹಾಕೋಬೇಕಾ, ನಾವು ಹಾಕೋಬಾರ್ದಾ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಾರ್ಮಿಕ ವರ್ಗದಲ್ಲಾಗಲಿ, ಶ್ರಮಿಕ ವರ್ಗದಲ್ಲಾಗಲಿ, ಬಡವರಲ್ಲಾಗಲಿ ಇರೋದು. ಎಲ್ರಿಗೂ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಆಸೆ ಇರುತ್ತೆ. ಅವಕಾಶ ಸಿಕ್ಕಾಗ ನಾನು ಹಾಕ್ಕೊಳ್ತೀನಿ, ಆದರೆ ನಾನು ಹಾಕ್ಕೊಂಡ್ರೆ ಕಣ್ಣುರಿಯುತ್ತೆ ನೋಡಿ ಇವರಿಗೆ ಅನ್ನೋ ಥರದ ಒಂದು ಸಂದೇಶನ ಮೋದಿ ಏನು ಕೊಡಕ್ಕೆ ಹೊರಟಿದ್ದಾರೆ. ಬಹುಶಃ ಈ ರಮ್ಯಾ ಮಾಡಿದ ಟ್ವೀಟ್ ಇದೆಯಲ್ಲ, ಈ ಥರದ ಟ್ವೀಟ್ಗಳಿಂದ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಹಾಕ್ಕೋಬಾರ್ದ ಒಳ್ಳೆ ಬಟ್ಟೆ, ನಾನು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಬೇಕಾದ ಹಾಗೆ ನಾನು ಡ್ರೆಸ್ ಮಾಡ್ಕೊಂಡೋದ್ರೆ ಏನು ಸಮಸ್ಯೆ ಅಂದರೆ, ನಾವೆಲ್ಲ ಬಡವರು, ನಾವು ಹಾಕ್ಕೋಬಾರ್ದು, ನೀವು ಮಾತ್ರ ಹಾಕೋಬೇಕಾ ಅನ್ನೋ ಥರದ ಒಂದು ಪಬ್ಲಿಕ್ ಸೆಂಟಿಮೆಂಟನ್ನ ಮೋದಿ ಟಚ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಕಾಂಗ್ರೆಸ್ ಈಸ್ ಪ್ಲೇಯಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಮೋದಿ ಆನ್ ದಿಸ್ ಇಶ್ಯೂ. ಇನ್ಸ್ಟೆಡ್ ಕಾಂಗ್ರೆಸ್ ಬಹುಶಃ ಕರಪ್ಷನ್ ವಿಚಾರನೆ, ಇವತ್ತು ರೆಡ್ಡಿ ಯಡಿಯೂರಪ್ಪ ವಿಚಾರ ಏನು ತಗೊಂಡಿದ್ದಾರೆ, ಆ ವಿಚಾರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮೋದಿಯವರೇ ಅಂತ ಕೇಳಿದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಹೆಲ್ಪ್ ದೆಮ್ ಬೆಟರ್. ಸಿದ್ದರಾಮಯ್ಯ ಕೇಳಿದರೆ ಈ ವಿಚಾರಗಳು ಕೂಡ ಉತ್ತರ ಕೊಡಿ, ನೀವು ಕರ್ನಾಟಕ ಬರ್ತಾ ಇದ್ರಿ, ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ ಮೋದಿ ಅವರೇ, ನಾವು ಕೆಲವು ಎತ್ತಿರತಕ್ಕಂಥ ಪ್ರಶ್ನೆಗೂ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಈ ದೊಡ್ಡವರು ಮತ್ತು ಶ್ರಮಿಕ ವರ್ಗ ಇದೆಯಲ್ಲ, ಈ ಡಿಬೇಟನ್ನ ಇಲ್ಲಿಗೆ ಬಿಟ್ಬಿಟ್ರೆ ಕಾಂಗ್ರೆಸ್ನವರು ಪ್ರಾಬಬ್ಲಿ ಇಟ್ ಮೈಟ್ ಹೆಲ್ಪ್ ದೆಮ್. ಇಲ್ಲ ಅಂತಂದ್ರೆ ನೀವು ರಾಜವಂಶದವರು ವಂಶಾಡಳಿತ ಮಾಡ್ಕೊಂಡ್ಬಂದಿರಿ, ಇವತ್ತು ವಂಶಾಡಳಿತದ ಕಾಂಗ್ರೆಸ್ ನಾಯಕರು, ಶಾಸಕರು, ಮಾಜಿ ರಾಜ್ಯಸಭಾ ಸದಸ್ಯರು ಅಂತ ಅನಿಲ್ ಕೂಡ ನಮ್ಮ ಜೊತೆ ಜನ ಆಗ್ತಾರೆ. ಅನಿಲ್ ಅವರ ಪ್ರಧಾನಿಗಳ ಮೊದಲ ಭಾಷಣ ಅವ್ರೇನ್ ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರು ಬಹಳ ಪ್ರಸಿದ್ಧ ಫ್ಯಾಮಿಲಿಯಿಂದ ಬಂದವರು, ಹೆಸರು ಮಾಡಿದಂಥವ್ರು, ನಾವೆಲ್ಲ ಬಡವರು, ನಾನು ಬಡತನದಿಂದ ಬಂದಿದ್ದೀನಿ, ನನ್ನ ಬಟ್ಟೆ ನೋಡಿದ್ರಿಗೆ ಹೊಟ್ಟೆ ಕಿಚ್ಚು, ಸೊ ನಾನು ಹಾಕ್ತಕ್ಕಂಥ ಡ್ರೆಸ್ ನೋಡಿದ್ರಿಗೆ ಅಸಮಾಧಾನ ಇದೆ, ನಾವು ಕೆಲಸ ಮಾಡೋರು ಮತ್ತೆ ಪ್ರಸಿದ್ಧಿಯವ್ರ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇಷ್ಟೇನೆ. ರಾಹುಲ್ ಗಾಂಧಿ ಅವರು 15 ನಿಮಿಷ ಭಾಷಣ ಮಾಡಿದ್ರೆ ನಾನು ಅವಾಗ ಹೇಳ್ತೀನಿ ಶಬಾಷ್ ಅಂತ ಹೇಳ್ತೀನಿ, ಇವ್ರಿಗೆ ಚೀಟಿ ಇಲ್ಲದೆ ಭಾಷಣ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಪ್ರಚಾರದ ಅಖಾಡದಲ್ಲಿ ಮೋದಿ ಅವರು ತೆಗೆದುಕೊಂಡಂತ 10 ವಿಚಾರಗಳಲ್ಲಿ ಇದು ಒಂದು. ಅನಿಲ್ ಅವರೇ ಸರ್ ನಮಸ್ಕಾರ. ನಮಸ್ತೆ. ಹಲೋ, ಮಾತಾಡಿ ಸರ್. ಅನಿಲ್ ಅವರು ಮಾತಾಡಿ. ಹಲೋ, ಮಾತಾಡಿ ಪ್ಲೀಸ್, ಮಾತಾಡಿ ಅನಿಲ್ ಅವರು. ಹಾ ಸರ್, ವಿಷಯ ಹೇಳಿ. ವಿಷಯ ನಾನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಪ್ರಸಿದ್ಧಿ ಫ್ಯಾಮಿಲಿ, ಅವ್ರಿಗಿರ್ತಕ್ಕಂಥ ಏನು ರಾಯಲ್ ಫ್ಯಾಮಿಲಿ, ನಾವು ಬಡತನದಿಂದ ಬಂದಂತವ್ರು, ನಾವು ಹಾಕೊಳ್ಳೋ ಬಟ್ಟೆಗೂ ಅವರು ಹಾಕೊಳ್ಳೋ ಬಟ್ಟೆ ವ್ಯತ್ಯಾಸ ಇದೆ, ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಇವರಿಗೆ ಹೊಟ್ಟೆ ಕಿಚ್ಚು, ಇವ್ರು 15 ನಿಮಿಷ ಭಾಷಣ ಮಾಡಿದ್ರೆ ನಾನು ಇರಲ್ಲ ಅಂತ ಹೇಳಿದರೆ ಪಾರ್ಲಿಮೆಂಟ್ ಅಲ್ಲಿ, ಇವ್ರು 15 ನಿಮಿಷ ಬರ್ಕೊಳ್ಳದೆ ಭಾಷಣ ಮಾಡ್ಲಿ, ಇವರು ಕರ್ನಾಟಕ ಸರ್ಕಾರದ ಸಾಧನೆಗಳನ್ನ 15 ನಿಮಿಷ ಹೇಳ್ಬಿಡ್ಲಿ, ವಿಶ್ವೇಶ್ವರಯ್ಯ ಹೆಸರನ್ನ ಒಂದ್ಸಲ ಕರೆಕ್ಟ್ ಆಗಿ ಹೇಳ್ಬಿಡ್ಲಿ, ನಾನು ಅವ್ರು ಸರೆಂಡರ್ ಆಗ್ತೇನೆ ಅನ್ನೋ ರೀತಿ ಮಾತಾಡಿದ್ರು ಪ್ರಧಾನಿಗಳು. ಸರ್ ನೋಡಿ, ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಇನ್ನ ಮೊನ್ನೆ ತಾನೇ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಅವ್ರಿಗೆ ರಾಜಕೀಯದ ಇದಿರ್ಬೋದು, ಆದರೆ ಕಾಂಗ್ರೆಸ್ಸಿನ ಪಕ್ಷ, ಕಾಂಗ್ರೆಸ್ಸಿನ ನಾಯಕರು ಇವತ್ತು ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ವಿನ
ಸೋನಿಯಾ ಗಾಂಧಿ ಅವರು ಆಗಿಲ್ಲ. ಇವತ್ತು ಈ ಕೇವಲ ಈ ಬಟ್ಟೆ ಮೇಲೆ ಚರ್ಚೆ ಮಾಡ್ತಾ 4 ವರ್ಷ ಕಳೆಯೋದು ಬೇಡ. ಇವತ್ತು ಕಾಮ್ ಕಿ ಬಾತ್ ಅಪ್ಪ ಅಂದ್ರೆ ಮೋದಿ ಅವರು ಇವತ್ತು ಇಲ್ಲಿ ಬಳ್ಳಾರಿಗೆ ಮೊದಲನೇ ಭಾಷಣ ಮಾಡಕ್ ಬರ್ತಾ ಇದ್ದಾರೆ. ಫಸ್ಟ್ ಅವರು ಅಮಿತ್ ಶಾ ಅವರು ಯಾಕೆ ಜನಾರ್ದನ್ ರೆಡ್ಡಿಗೆ ಮತ್ತು ಬಿಜೆಪಿಗೆ ಸಂಬಂಧ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ಇವತ್ತು ಅದೇ ಮಣಕಲ್ಮೂರಲ್ಲಿ ಇವತ್ತು ಅವರು ನಿಮ್ಮ ಶಿವರಾಜ್ ಚೌಹಾಣ್ ಮಧ್ಯಪ್ರದೇಶ ಚೀಫ್ ಮಿನಿಸ್ಟರು ಮತ್ತು ಯಡಿಯೂರಪ್ಪ ಅವರು ಇಬ್ರು ಬಂದು ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ವೇದಿಕೆ ಮೇಲೆ ಹಚ್ಕೊಂಡು ನಮಗೆ ಆನೆ ಬಲ ಬಂದಿದೆ ಅಂತ ಇವತ್ತು ಅವ್ರು ಹೇಳಕ್ಕೆ ಇದು ಮಾಡ್ತಾರೆ. ನಾನು ಏನು ಹೇಳ್ತೀನಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆದಂತ ಮೋದಿ ಅವರು ನಮ್ಮ ನಾಯಕರಾದಂತ ಚೀಫ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯ ಅವರಿಗೆ 10% ಗೌರ್ಮೆಂಟ್ ಅಂತ ಏನು ಹೇಳಿದಾರಲ್ಲ, ಫಸ್ಟ್ ಅದನ್ನ ಪ್ರೂವ್ ಮಾಡಲಿ ಅವರು. ಇವತ್ತು 10% ಗೌರ್ಮೆಂಟ್ ಅಂತ ಏನು ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿದು 20 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ನಮ್ಮ ಮುಖ್ಯಮಂತ್ರಿ ಕೊಟ್ಟಂತ ಒಂದೊಂದು ಕಾರ್ಯಕ್ರಮ, ಶಾದಿ ಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಿರಭಾಗ್ಯ ಇರ್ಬೋದು, ಇವತ್ತು ಬಿಜೆಪಿ ರಾಜ್ಯದಲ್ಲಿ ಏನು ಉತ್ತರ ಪ್ರದೇಶನಲ್ಲಿ ಏನಾದರೂ ಈ ತರದ ಕಾರ್ಯಕ್ರಮ ಕೊಟ್ಟಿದ್ದೀರಾ ಅಥವಾ ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದೀರಾ? ಯಾವ ರಾಜ್ಯದಲ್ಲಿ ನಾವು ಕರ್ನಾಟಕ ರಾಜ್ಯ ಕೊಟ್ಟಿರೋಂಥ ಪ್ರೋಗ್ರಾಮ್ ಯಾವ ಬಿಜೆಪಿ ರಾಜ್ಯದಲ್ಲಿ ಇದೆ ಅಂತ ಅವ್ರು ಮೊದಲು ಹೇಳಿ. ಅವರು ಅನಿಲ್ ಲಾಡವ್ರೆ, ನಾನು ಅನಂತ್ ಚಿನ್ವಾರ್ ಮಾತಾಡ್ತಾ ಇದ್ದೀನಿ. ಒಂದೇ ಒಂದು ಪ್ರಶ್ನೆ. ಕಾಂಗ್ರೆಸ್ ಪಕ್ಷ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಎತ್ತಿರುವಂತಹ ಪ್ರಶ್ನೆ ಬಹಳ ಸಮಂಜಸವಾದದ್ದು, ಎತ್ತಲೇಬೇಕಾಗಿತ್ತು. ಸಂಬಡಿ ಹ್ಯಾಸ್ ಟು ಟಾಕ್ ಅಬೌಟ್ ಇಟ್, ಯು ಆರ್ ಟಾಕಿಂಗ್ ಅಬೌಟ್ ಇಟ್, ಫೈನ್. ಬಟ್ ಅಟ್ ದ ಸೇಮ್ ಟೈಮ್ ಜನಾರ್ದನ ರೆಡ್ಡಿ ಅವರ ಹಾಗೆ ಇನ್ನೂ ಅನೇಕ ನಾಯಕರುಗಳ ಹೆಸರುಗಳು ಲೋಕಾಯುಕ್ತ ವರದಿಯಲ್ಲಿ ಪ್ರಸ್ತಾಪ ಆಗಿದ್ವು. ಅವರ ಮೇಲೂ ಕೂಡ ಅಕ್ರಮ ಗಣಿಗಾರಿಕೆಯ ಆರೋಪಗಳಿದ್ವು. ಅವರೆಲ್ಲರೂ ತಾವು ತಮ್ಮ ಜೊತೆನೇ ಇದ್ದಾರೆ. ಅವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾಕೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ? ಆನಂದ್ ಸಿಂಗ್ ಅವರಿದ್ದಾರೆ, ನಾಗೇಂದ್ರ ಅವರಿದ್ದಾರೆ, ಸಂತೋಷ್ ಲಾಡ್ ಅವರು ಮಿನಿಸ್ಟರ್ ಆಗಿದ್ರು. ಸೊ ಯಾವ ನೈತಿಕ ತಳಹದಿ ಮೇಲೆ ನಿಂತ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ? ಸಾಮಾನ್ಯ ಜನ ಕೇಳಬೇಕು, ನಾವು ಕೇಳಬೇಕು, ಈ ರಾಜ್ಯದ ಮತದಾರರು ಖಂಡಿತ ಆ ಪ್ರಶ್ನೆ ಕೇಳಬೇಕು. ಬಟ್ ಕಾಂಗ್ರೆಸ್ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಲಾಡ್ ಅವರೇ? ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾವು ಇವತ್ತು ನಮ್ಮ 3 ಜನರೇಷನ್ ಹಿಂದೆಲಿಂದ ನಾವು ಮೈನಿಂಗ್ ಅನ್ನ ಮಾಡ್ಕೊಂತ ಬರ್ತಾ ಇದ್ದೇವೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು 2000ರಲ್ಲಿ ಮೈನಿಂಗ್ ಅಲ್ಲಿ ಬಂದಿದ್ದಾರೆ. ಇವತ್ತು ಬೇಲ್ ಡೀಲ್ ಪ್ರಕರಣ, ಹೈದರಾಬಾದ್ ಹೈಕೋರ್ಟಿನ ಜಡ್ಜಿನ ಪ್ರಕರಣದಲ್ಲಿ ನೇರವಾಗಿ ಇಲ್ಲಿಯ ಅಭ್ಯರ್ಥಿಯಾದಂತಹ ಸೋಮಶೇಖರ್ ರೆಡ್ಡಿ ಅವರು A1 ಆಗಿ ಅಲ್ಲಿ ನಿಂತಿದ್ದಾರೆ, A1 A2 ನಲ್ಲಿ. ಇವತ್ತು ಜನಾರ್ದನ್ ರೆಡ್ಡಿ ಅವರ 62 ಪ್ರಕರಣಗಳು ಇದ್ದಾವೆ. ನನ್ನ ಮೇಲೆ ಕೂಡ ಇದೆ ಅಂತ ನಾನು ಒಪ್ತೀನಿ, ನಾನು ಇಲ್ಲ ಅಂತಲ್ಲ. ಅದನ್ನ ನೋಡಿ, ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಕೂಡ ಲೋಕಾಯುಕ್ತ ಪಾರದರ್ಶಕವಾದಂತ ಇದನ್ನ ನಮ್ಮ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಕೇಸಿಂದು ಸೆಕ್ಷನ್ಸ್ ನೋಡ್ಬೇಕು ನೀವು, ಯಾವ ಸೆಕ್ಷನ್ ಹಾಕಿದಾರಂತ. ಈಗ ಕಳ್ತನ ಮಾಡಿದ್ರು ಅಪರಾಧನೇ, ಕೊಲೆ ಮಾಡಿದ್ರು ಅಪರಾಧನೇ, ಸೆಕ್ಷನ್ಗಳು ಬೇರೆ ಬೇರೆ ಇರಬಹುದು. ಒಂದು ಸಲ ಆರೋಪ ಅಂತ ಬಂದ ಮೇಲೆ ಎಲ್ಲ ಆರೋಪಗಳು ಒಂದೇ ಕಳಂಕ. ಅವರು ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಳ್ಳಾರಿ ಬರ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವರು ನಮ್ಗೆ ಸಂಬಂಧ ಇಲ್ಲ ಅಂತ ಹಿಂದೆ ಹೇಳಿದ್ರು ಮೈಸೂರಿನಲ್ಲಿ. ಅದಾದ ನಂತರ ಜನಾರ್ದನ್ ರೆಡ್ಡಿ ನೀವು ಹೇಳ್ತಾ ಇದ್ರಿ, ಮೊಳಕಾಲ್ಮೂರ್ಲಿ ರಾಮುಲು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಯಡಿಯೂರಪ್ಪನವರು ಕಾಲಿಗೆ ಬೀಳ್ತಾರೆ. ಯಡಿಯೂರಪ್ಪ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬರೋದ್ರಿಂದ ನಮ್ಗೆ ಆನೆ ಬಲ ಬರುತ್ತೆ, 10-15 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಮಿತ್ ಶಾ ನಿಮ್ ಬಳ್ಳಾರಿ ಕ್ಯಾನ್ಸಲ್ ಮಾಡ್ತಾರೆ ಮೀಟಿಂಗು. ಸೊ ಈಗ ಬರ್ತಾ ಇದಾರೆ ಅನ್ನುವಂಥದ್ದು. ಹಂಗಂದ್ರೆ ಬಳ್ಳಾರಿ ಚುನಾವಣಾ ಅಖಾಡದಲ್ಲಿ ಲಾಡ್ ವರ್ಸಸ್ ರೆಡ್ಡಿಗಳು ಅನ್ನುವಂತ ಒಂದು ವೇದಿಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೀವೇನೀಗ ಸರ್ ಒಂದು ನಿಮಿಷ ಹೇಳ್ತೀನಿ ನೋಡಿ. ಇವಾಗ ಹೆಂಗೆ ಅಮಿತ್ ಶಾ ಅವ್ರದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು, ಅದೇ ರೀತಿ ಪ್ರಧಾನಮಂತ್ರಿ ಅವ್ರದ್ದು ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆದ್ರೆ ಅವಾಗೇನು ಹೇಳ್ತೀರಾ ನೀವು? ಸೊ ಆಗ ನಿಮ್ ಪ್ರಕಾರ ಅವ್ರು ಯಾರು ಬರ್ಬೇಕು ಅಂದ್ರೆ ಈಗ ಬಿಜೆಪಿ ಕ್ಯಾಂಡಿಡೇಟ್ಗಳು ಯಾರು? ಸೋಮಶೇಖರ್ ರೆಡ್ಡಿ ಬಿಜೆಪಿ ಕ್ಯಾಂಡಿಡೇಟು, HD ಸುರೇಶ್ ಬಾಬು ಬಿಜೆಪಿ ಕ್ಯಾಂಡಿಡೇಟು, ಸಣ್ಣ ಫಕೀರಪ್ಪ ಬಿಜೆಪಿ ಕ್ಯಾಂಡಿಡೇಟು. ಸಣ್ಣ ಫಕೀರಪ್ಪ ಮೇಲೆ ಯಾವ್ದು ಅಲಿಗೇಷನ್ ಇಲ್ಲ. ಸೊ ಆಗ ಅವ್ರ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲೇಬಾರ್ದಾ? ಸರ್ ಮಾಡೋದು ತಪ್ಪಲ್ಲ ಸರ್. ಲಾಸ್ಟ್ ಟೈಮು ಇದೇ ಸುಷ್ಮಾ ಸ್ವರಾಜ್ ಅವರು ಬಲಗಡೆ ರಾಮ್ಲು ಅವರಿಗೆ ಕುಂದಿರ್ಸ್ಕೊಂಡು ಕೆಳಗಡೆ
ಎಡಗಡೆ ಇದು ಜನಾರ್ದನ್ ನಮ್ಮ ಜನಾರ್ದನ್ ರೆಡ್ಡಿ ಅವ್ರನ್ನ ಕುಂದಿರ್ಸ್ಕೊಂಡು ಆಶೀರ್ವಾದ ಎರಡು ಮಾಡಿ. ನನ್ನ ಮಕ್ಕಳು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಆಶೀರ್ವಾದ ಮಾಡಿದ್ದು ಪ್ರಕ್ರಿಯೆ ನಾವು ನೋಡಿದೀವಿ. ಇದೇ ಇವತ್ತು ಸುಷ್ಮಾ ಸ್ವರಾಜ್ ಅವರು ನನಗೂ ರೆಡ್ಡಿ ಅವರಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಡಬಲ್ ಸ್ಟ್ಯಾಂಡರ್ಡ್ ಮಾತನ್ನ ಮಾತಾಡಬಾರ್ದು. ಇವತ್ತು ಈಗ ಎಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಯಾರು ಪ್ರಧಾನಮಂತ್ರಿ ಅವರ ವೇದಿಕೆ ಮೇಲೆ ಲಾರ್ಡ್ ಅವರೇ, ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿ ಅವರಿಗೆ ಏನು ಪ್ರಶ್ನೆ ಕೇಳಿದೆ, ಯಡಿಯೂರಪ್ಪ ಮತ್ತು ರೆಡ್ಡಿ ಅವರ ಸಂಬಂಧದ ಬಗ್ಗೆ, ರೆಡ್ಡಿ ಅವರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಅಂತ ಏನು ಕೇಳಿದೆ, ಅದೇ ಪ್ರಶ್ನೆಯನ್ನ ಈ ರಾಜ್ಯದ ಮತದಾರರು ರಾಹುಲ್ ಗಾಂಧಿ ಅವ್ರಿಗೂ ಕೇಳ್ಬೋದು. ತಾವು ಅನಿಲ್ ಲಾಡ್ ಅವ್ರ ಬಗ್ಗೆ, ಸಂತೋಷ್ ಲಾಡ್ ಅವ್ರ ಬಗ್ಗೆ, ಆನಂದ್ ಸಿಂಗ್ ಬಗ್ಗೆ, ನಾಗೇಂದ್ರ ಅವ್ರ ಬಗ್ಗೆ ಉತ್ತರ ಕೊಡಿ ಅಂತ ರಾಹುಲ್ ಗಾಂಧಿ ಅವ್ರಿಗೂ ಕೇಳ್ಬೋದಲ್ಲ. ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬರಬಾರ್ದಲ್ಲ ಹಂಗಿದ್ರೆ? ಅಲ್ಲ, ಹೊಸಪೇಟೆಯಿಂದ ಶುರು ಮಾಡಿದಾರೆ ಅವರು. ರಾಹುಲ್ ಗಾಂಧಿ ಹೊಸಪೇಟೆಯಿಂದ ಶುರು ಮಾಡಿರೋದು. ಕೇಳಿ ಸರ್. ಸರ್, ಹೊಸಪೇಟೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿದೀವಿ. ಅರ್ಥ ಆಯ್ತಾ? ಹೊಸಪೇಟೆ ಇದನ್ನಲ್ಲೂ ಕೂಡ ಇದ್ದೀವಿ. ಇವತ್ತು ಏನಾಗಿದೆ, ಇಂಡಿಯಾ ಪಾಕಿಸ್ತಾನ್ ವಾರು ಇದ್ರ ಮೇಲೆ ಚರ್ಚೆ ನಡೀತಾ ಇದೆ ಬಿಟ್ಟು 4 ವರ್ಷದಲ್ಲಿ ಬಿಜೆಪಿಯ ಅಭಿವೃದ್ಧಿ ಕಾಮಗಾರಿ ಏನಂತ ಅದ್ರ ಬಗ್ಗೆ ಹೇಳಕ್ಕಾಗಿಲ್ಲ. ಅವ್ರು ಈ ಚುನಾವಣೆಗೆ ಏನು ಕೇಂದ್ರ ಸರ್ಕಾರ ಏನು ಹೇಳಿ ಸರ್. ಒಂದ್ ನಿಮಿಷ ಮಧುಸೂದನ್ ಅವರೇ, ಈಗ ನಮ್ಮ ಜೊತೆ ಅನಿಲ್ ಲಾಡ್ ಇದ್ದಾರೆ. ಅನಿಲ್ ಲಾಡ್ ಕೆಲವು ಪ್ರಶ್ನೆಗಳು ಎತ್ತಾರೆ ನೋಡಿ. ನೀವು ಜನಾರ್ದನ್ ರೆಡ್ಡಿಗೂ ನಮಗೂ ಸಂಬಂಧ ಇಲ್ಲ ಅಂತ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ ಮೇಲೆ ಯಡಿಯೂರಪ್ಪನವ್ರು ಪಕ್ಕಾ ಕೂರಿಸ್ಕೊಂಡು ಅವರಿಗೆ ಆಶೀರ್ವಾದ ಮಾಡಿ ನಗನಗುತ್ತಾ ಏನು ನಿಮ್ಮಿಂದ ನಮಗೆ ಆನೆ ಬಲ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಕೂಡ ಬಳ್ಳಾರಿಗೆ ಬರ್ತಾರೆ, ಅಮಿತ್ ಶಾ ಕೂಡ ಬಳ್ಳಾರಿಗೆ ಬರ್ತಾರೆ. ಯಾವ ಮುಖ ಇಟ್ಕೊಂಡು ಬರ್ತಾರೆ? ಅವರು ರಾಜ್ಯ ಸರ್ಕಾರ ಸಾಧನೆಗಳು ಮತ್ತೆ ತಮ್ಮ ಸಾಧನೆಗಳ ಬಗ್ಗೆ ಕಂಪ್ಯಾರಿಸನ್ ಮಾಡಿ ಜನರ ಹತ್ರ ಹೋಗ್ಲಿ. ಇವ್ರು ಬರೀ ಕಾಲು ಎಳಿತಾ ಇದಾರೆ, ಆರೋಪಗಳು ಮಾಡ್ತಾ ಇದಾರೆ ಅನ್ನುವಂತ ಅಭಿಪ್ರಾಯವನ್ನು ಅನಿಲ್ ಲಾಡ್ ಹೇಳ್ತಾ ಇದಾರೆ. ಮಧುಸೂದನ್ ನೋಡಿ, ಜನಾರ್ದನ್ ರೆಡ್ಡಿ ಅವರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ. ಯಾರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅವರ ಮೇಲೆ ಆರೋಪಗಳು ಇಲ್ಲ. ಮಧುಸೂದನ್ ಅವರೇ, ಮಧುಸೂದನ್ ಮುಂದುವರೆಯಕ್ಕೆ ಮುಂಚೆ ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಂತ. ಬಟ್ ಜನಾರ್ದನ್ ರೆಡ್ಡಿ ಅವರಿಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಅಮಿತ್ ಶಾ ಅವರ ಹೇಳಿದ ನಂತರ ಒಂದೇ ವೇದಿಕೆಯಲ್ಲಿ ತಮ್ಮ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಯಡಿಯೂರಪ್ಪನವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂರಿಸ್ಕೊಂಡ ಮೇಲೆ ಅವ್ರಿಗೊಂದು ಮನ್ನಣೆ ಕೊಟ್ಟಾಗಲ್ವಾ? ಅಂದ್ರೆ ಪಕ್ಷದ ಅಧ್ಯಕ್ಷರ ಮಾತನ್ನು ಧಿಕ್ಕರಿಸಿ ನಮ್ಮ ರಾಜ್ಯದ ಅಧ್ಯಕ್ಷರು ಕೆಲಸ ಮಾಡ್ತಾರೆ ಒಂದು. ಬಟ್ ಇನ್ನೊಂದು, ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಅಲ್ಲ ಸರ್, ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಅಲ್ವಾ? ಪ್ರಭುತ್ವದ ಸಂತ ಇದ್ದಾಗೆ ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಿ ಅನ್ನೋದು ನೈತಿಕವಾಗಿ ಅವ್ರಿಗೊಂದು ಮನ್ನಣೆ ಕೊಟ್ಟ ಹಾಗಲ್ಲ. ಪ್ರಭುತ್ವದ ಜಾತ್ರೆ ಇದ್ದಾಗಿದು. ಸೊ ಜಾತ್ರೆಯಲ್ಲಿ ಯಾರು ಬೇಕಾ ಬರ್ಬೋದಾ? ನಿಮ್ ವೇದಿಕೆಯಲ್ಲಿ ಜಾತ್ರೆ ಬರೋದು ಬೇರೆ. ಅಲ್ಲ, ಮಧುಸೂದನ್ ಅವರೇ, ನಿಮಗೂ ಗೊತ್ತಿದೆ ಉತ್ತರ ಕರ್ನಾಟಕ ಜಾತ್ರೆ ಎಲ್ಲರೂ ಬರ್ಬೇಕಿದ್ರೆ ಯಾರು ಬೇಕಾದ್ರೂ ಸಹಾಯ ಮಾಡಬಹುದು. ಅಲ್ಲ, ತೇರ್ ಮೇಲೆ ಪೂಜಾರಿ ಬಿಟ್ರೆ ಬೇರೆ ಕೂರ್ಸ್ಗಳಲ್ಲ, ಗೊತ್ತಾ ನಿಮ್ಗೆ? ಜಾತ್ರೆಯಲ್ಲಿ ಬರೋದು ಬೇರೆ, ತೇರ್ ಎಳೆಯೋದು ಬೇರೆ. ತೇರ್ ಹಾಗೇನಿಲ್ಲ, ನೀವು ಎಲ್ಲರನ್ನೂ ಸೇರಿಸ್ಕೋಬೇಕಾಗುತ್ತೆ. ನಂಜುಂಡೇಶ್ವರ ತೇರ್ ಮೇಲೆ ಯಾರು ಬೇಕಾದ್ರೂ ಏರಕ್ ಬಿಡಲ್ಲ. ಹಾಗಿಲ್ಲ ಸರ್, ಹಾಗಿಲ್ಲ. ಆಗಿದೆ ಈಗ. ಇದು ಅದು ನಂಜುಂಡೇಶ್ವರನ್ ತೇರ್ ಮೇಲೆ ಬರೀ ಬ್ರಾಹ್ಮಣರು ಕೂತ್ಕೋತಾರೆ, ಪ್ರಜಾಪ್ರಭುತ್ವದ ತೇರ್ನಲ್ಲಿ ಎಲ್ಲರೂ ಕೂತ್ಕೋತಾರೆ. ಹೇಳ್ತಾ ಇದ್ರೆ ಕಳಂಕಿತರು ಕೂರ್ಸ್ಕೊತೀರಿ, ನಿಮ್ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇರೋರು ಕೂರ್ಸ್ಕೊತೀರಿ, ನಿಮ್ಗೆ ಬೇಕಾದಾಗ ಅವರು ಕೂರ್ಸ್ಕೊತೀರಿ, ಬೇಡವಾದ ದೂರ ಆಗ್ತೀರಿ. ನೋಡಿ, ನಿಮಗೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಅಲ್ಲ, ಒಂದು ನೀವು ಅರ್ಥ ಮಾಡ್ಕೋಬೇಕಾದ್ದು, ಕಳಂಕಿತರು ಅಂತ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ? ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲಿ ತನಕ ಯಾವುದೇ ಚಾರ್ಜಸ್ ಪ್ರೂವ್ ಆಗಿಲ್ಲ. ಅವರು ಜೈಲಿನಲ್ಲಿ ಇದ್ದಿದ್ದು ನಿಜ, ಅವ್ರಿಗೆ ಬೈಲ್ ಸಿಗದೆ ಅವ್ರಿಗೆ ನೀವೆಲ್ಲ ಪ್ರಕಾರ ಕಾಂಗ್ರೆಸ್ ಅವ್ರ ಮೇಲೆ ಪ್ರೂವ್ ಆಗಿದೆಯಾ? ನೀವು ಯಾಕೆ ಅವ್ರ ಮೇಲೆ ಅಲಿಗೇಷನ್ ಮಾಡ್ತೀರಿ? ಮಧುಸೂದನ್ ಬರೀ ಆರೋಪ ಇದೆ. ಅಲ್ಲ, ಯಡಿಯೂರಪ್ಪನವ್ರನ್ನ ಸಿಎಂ ಸ್ಥಾನ ಕೆಳಗಿಳಿಸುವ ಅಗತ್ಯ ಇರಲಿಲ್ಲ. ಪ್ರೂವ್ ಆಗೋವರೆಗೂ ಪ್ರೂವ್ ಆಗಿದ್ರು, ತಪ್ಪಿತಸ್ಥ ಆಗಿದ್ರೆ ಅವ್ರು ರಾಜೀನಾಮೆ ಕೊಡಿಸ್ತಾರೆ. ಪಿತೂರು ಮಾಡಿದ್ರೆ ಯಡಿಯೂರಪ್ಪ ಇರುತ್ತಲ್ಲ ಅವರು ಬಿಜೆಪಿ ಒಳಗಡೆ ಅವತ್ತು ತಪ್ಪು ಮಾಡಿದ್ರು ಸರ್, ಅದನ್ನ ಕೊಡಿಸಬಾರ್ದಾಗಿತ್ತು. ಬೇಕಾದ ಬೇಡ ಆದಾಗ ಅವ್ರನ್ನ ಹೊರಗೆ ಇಡ್ತಾರೆ. ಲಕ್ಷ್ಮಣ್, ಒಂದು ನಿಮಿಷ. ಮಧುಸೂದನ್ ಅವರೇ, ಅವತ್ತು ತಪ್ಪು ಮಾಡಿದೆ ಅಂತ ಹೇಳ್ತೀರಲ್ಲ, ಇವತ್ತು ತಪ್ಪು ಮಾಡಿದಿರಿ. ಒಂದು ವೇಳೆ
ಜನಾರ್ದನ್ ರೆಡ್ಡಿ ಅವರ ಮೇಲೆ ಬರೀ ಆರೋಪಗಳಿವೆ, ಯಾವುದು ಪ್ರೂವ್ ಆಗಿಲ್ಲ, ಅವನು ಬರೀ ಆರೋಪಿ ಅಂತ ಹೇಳೋದಾದ್ರೆ ಅಮಿತ್ ಶಾ ಅವರು ನನಗೂ ನಮ್ಮ ಪಕ್ಷಕ್ಕೂ ನನಗೂ ಜನಾರ್ದನ್ ರೆಡ್ಡಿ ಅವ್ರಿಗೂ ಸಂಬಂಧ ಇಲ್ಲ ಅಂತ ಯಾಕೆ ಹೇಳಬೇಕಾಗಿತ್ತು? ನೀವು ತೇರಿನ ಮೇಲೆ ಕೂರಿಸ್ಕೊಳ್ಳೋದಾದ್ರೆ ಅಮಿತ್ ಶಾ ಅವ್ರು ಯಾಕೆ ಹಾಗೆ ಹೇಳಬೇಕಾಗಿತ್ತು? ಫಸ್ಟ್ ಆಫ್ ಆಲ್, ಇಫ್ ದಟ್ ವಾಸ್ ದಿ ಫಸ್ಟ್ ಮಿಸ್ಟೇಕ್, ಸೆಕೆಂಡ್ ಮಿಸ್ಟೇಕ್ ವಾಸ್ ಡನ್ ಬೈ ಕೂರಿಸ್ಕೊಳ್ಳೋದ್ರ ಮೂಲಕ ಯಡಿಯೂರಪ್ಪನವರು ಎರಡನೇ ತಪ್ಪು ಮಾಡಿದ್ದಾರೆ. ನೀವು ಕಾಂಗ್ರೆಸ್ಸಿಗೆ ಆಹಾರ ಆಗ್ತಾ ಇದ್ದೀರಿ ಅಂತ. ಮೊಳಕಾಲ್ಮೂರಿನಲ್ಲಿ ಸರ್ ಪೂರ ಕೇಳಿ ಸರ್, ಮೊಳಕಾಲ್ಮೂರಿನಲ್ಲಿ ಅವರ ಆತ್ಮೀಯ ಸ್ನೇಹಿತ ರಾಮುಲು ಅವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು. ವೇದಿಕೆ ಮೇಲೆ ಬರಬೇಕಿತ್ತು. ರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗಿರೋ ಸಂಬಂಧ ವೇದಿಕೆ ಮೇಲೆ ಬರಬೇಕಿತ್ತ. ಅವರು ಬಂದಿದ್ದಾರೆ ಈ ವೇದಿಕೆ ಮೇಲೆ ಅದಕ್ಕೆ ಅದನ್ನ ದೊಡ್ಡ ಬ್ಲೋಯಿಂಗ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ನಿಮ್ಮ ಪಕ್ಷದ ನಾಯಕರು ಹೇಳಿದಂತ ಹೇಳಿಕೆಗಳು ನೋಡಿ. ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಲಾಡ್ ಅವರೇ, ಅಮಿತ್ ಶಾ ಅವ್ರು ಹೇಳಿದ ಮೇಲೂ ಕೂಡ ಸಕಲೇಶ್ಪುರದಲ್ಲಿ ಯಡಿಯೂರಪ್ಪ ಹೇಳಿದ್ರು ನೋಡಿ, ನಮ್ಮ ನಾಯಕರ ಅಧ್ಯಕ್ಷರು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅಷ್ಟೇ ಅಲ್ಲ, ನಮ್ಮ ವೈರಿಗಳು ಸಹಾಯ ಬೇಕಾದ್ರೂ ಕೂಡ ತೆಗೆದುಕೊಳ್ಳಿ ಗೆಲ್ಲಕ್ಕೆ. ಅದರರ್ಥ ನೀವು ಯಾರು ಬೈ ಹುಕ್ಕರಕ್ಕೂ ವಿನ್ನಿಗೆ ಏನ್ ಬೇಕು ಅದಕ್ಕೆ ಪೂರಕವಾದ ವ್ಯಕ್ತಿ ಶಕ್ತಿಗಳನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಅರ್ಥನಾ? ಲಾಡ್ ಅವರೇ, ಅನಿಲ್ ಲಾಡ್ ಅವರೇ, ಅಮಿತ್ ಶಾ ಅವರು ನಮಗೂ ಜನಾರ್ದನ್ ರೆಡ್ಡಿ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಯಡಿಯೂರಪ್ಪ ಅವರು ಹೇಳಿದ್ರು ಆನೆ ಬಲ ಅಂತ ಹೇಳಿದ್ರು, ಅದು ನಿಲ್ಲಿಸಬೇಕು, ರೆಡ್ಡಿ ಅವರು ಬರಂಗಿಲ್ಲ ಅಂತ ಹೇಳಿದ ಮೇಲೆ ರೆಡ್ಡಿ ಅಷ್ಟೇ ಅಲ್ಲ ನಮ್ಮ ವೈರಿಗಳು ಸಹಾಯ ಮಾಡಿದ್ರು ಕೂಡ ಸಪೋರ್ಟ್ ತಗೋಬೇಕಂತ ಹೇಳಿದ್ದಾರೆ ಅಧ್ಯಕ್ಷರು ಅಂತ ಹೇಳಿದ್ರು. ಸರ್ ಇಲ್ಲಿ ಇದು ನೋಡಿ ಸರ್, ಇದು ದಯವಿಟ್ಟು ಇದು ನಿಮ್ಮ ಕ್ಯಾಮ್ರಾ ಮುಂದೆ ಇಡ್ತಾ ಇದ್ದೀನಿ. ಇದು ಸುಷ್ಮಾ ಸ್ವರಾಜ್ ಅವರು ಬಂದಾಗ ಇಲ್ಲಿ ಈ ರೀತಿ ಕ್ಯಾಂಪೇನ್ ಮಾಡಿದ್ದು. ನನಗೆ ಒಂದೇ ಒಂದು ಪ್ರಶ್ನೆ ನಮ್ಮ ಮಧುಸೂದನ್ ಅವ್ರಿಗೆ ಕೇಳಿ, ಇದೇ ರೀತಿ ಏನಾದರೂ ಮೋದಿ ಅವರು ಕೂಡ ಬಳ್ಳಾರಿಗೆ ಬಂದು ಈ ಮಕ್ಕಳನ್ನ ಹಿಂಗೆ ಕೈ ಇಟ್ಟು ಜನರಿಗೆ ಓಟ್ ಕೇಳ್ತಾರಾ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬರೋ ಪ್ರಶ್ನೆ ಬರಲ್ಲ. ಅವ್ರು ಬರೋದು ಅವ್ರ ಅಭ್ಯರ್ಥಿಗಳ ಪರವಾಗಿ. ಸ್ವರಾಜ್ ಯಾವ ರೀತಿ ಮಾಡ್ತಾರೋ ಸುಷ್ಮಾ ಸ್ವರಾಜ್ ಬಿಟ್ಟಿದ್ದು, ಮೋದಿ ಯಾವ ರೀತಿ ಮಾಡ್ತಾರೆ ಅದು ಮೋದಿಗೆ ಬಿಟ್ಟಿದ್ದು. ಸುಷ್ಮಾ ಸ್ವರಾಜ್ ಮಾಡ್ದಂಗೆ ಮೋದಿ ಮಾಡ್ತಾರ, ಮೋದಿ ನೀವೇ ಗುರಿ ಮಾಡ್ಕೊಂಡಿದ್ರೆ ಅವ್ರ ಕ್ಯಾಂಡಿಡೇಟ್ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಅನಿಲ್ ಅವರ ಮಧುಸೂದನ್ ಜೊತೆಗಿರಿ ನಮೋಲ್ಲಾಸ್ ವಿಶೇಷ ಚರ್ಚೆ ಕೊನೆ ಅಂತ ಮಧುಸೂದನ್ ಅವರು ಇವತ್ತು ಪ್ರಧಾನಿಗಳ ಭಾಷಣದಲ್ಲಿ ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಒಂದು, ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಹಲವು ವಿಚಾರಗಳು. ಪ್ರಧಾನಿಯಾಗಿದ್ದಾಗ ಅವರು ಯಾವ ರೀತಿ ಕಳಂಕಿತ ಶಾಸಕರು ಸ್ಪರ್ಧೆ ಮಾಡದೇ ಇರತಕ್ಕಂಥ ಸುಗ್ರೀವಾಜ್ಞೆ ಹರಿದು ಹಾಕಿದ್ದು, ಮತ್ತೆ 2009 ಹಳ್ಳಿಗೆ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇವರು ಅನೇಕ ಏನೋ ಸ್ಕೀಮ್ಗಳನ್ನ ಹೇಳಿದ್ರು, ಆ ಸ್ಕೀಮ್ಗಳು ಜಾರಿ ಮಾಡಲಿಲ್ಲ. ಮತ್ತೊಂದು, ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನವನ್ನು ರಾಜ್ಯ ಸರ್ಕಾರ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ. ಇವೆಲ್ಲವೂ ಕೂಡ ಈ ಚುನಾವಣಾ ಅಖಾಡದಲ್ಲಿ ಮೋದಿ ಅವರು ಬಹಳ ದೊಡ್ಡ ಅಗ್ರೆಸಿವ್ ಆಗಿ ಶುರು ಮಾಡಿದ್ದಾರೆ. ಸೊ ಹಾಗಾದ್ರೆ ಮೋದಿಯ ಅಲೆ ಮೇಲೆ ನಿಮ್ಗೆ ಈಗಲೂ ಕೂಡ ಅದೇ ಪ್ರಕಾರದ ನಂಬಿಕೆ ಇದೆ ನಿಮ್ ಕರ್ನಾಟಕದಲ್ಲೂ ಕೂಡ? ಇಲ್ಲಿ ಬಿಜೆಪಿಗೆ ಮೋದಿ ಅವರ ಬಗ್ಗೆ ಎಷ್ಟು ವಿಶ್ವಾಸ ಇದೆಯೋ ಅಷ್ಟು ದೊಡ್ಡ ಹೆದರಿಕೆ ಕಾಂಗ್ರೆಸ್ನವ್ರಿಗಿದೆ. ಇಲ್ಲಿ ಒಂದು ಸಂಗತಿಯನ್ನು ನಾನು ಈ ಸಮಯದಲ್ಲಿ ಅವಾಗಲೇ ಅದು ಟ್ವೀಟ್ ಬಗ್ಗೆ, ರಮ್ಯಾ ಅವರ ಟ್ವೀಟ್ ಬಗ್ಗೆ ಒಂದು ಉತ್ತರ ಕೊಡಬೇಕಾದ ಬಾಕಿ ಇದೆ. ಮೋದಿ ಅವರಿಗೆ ಒಬ್ಬ ಅಭಿಮಾನಿ ಅದನ್ನ ಹೊಲಸ್ಕೊಟ್ಟ, ಯಾರು ಅದನ್ನ ಯಾರಿಂದಲೂ ಕೊಂಡುಕೊಂಡಿದ್ದಲ್ಲ. ಆಮೇಲೆ ಅದನ್ನ ಅವರು ಆಕ್ಷನ್ ಮಾಡಿದ್ರು, ದುಡ್ಡನ್ನ ಟ್ರೆಷರಿಗೆ ತುಂಬಿದ್ರು, ಮುಗಿದೋಯ್ತು ಅಲ್ಲಿಗೆ. ಅಲ್ಲ, ಈ ಹೊಸ 13 ಲಕ್ಷದ ಕೋಟು ಅಂತ, ಅದು ಹಳೇದು ಆಕ್ಷನ್ ಆಗಿರೋದು, ಇದು ಹೊಸದಿದು ಮೊನ್ನೆ ಚೈನಾಕ್ ಹೋಗಿದ್ದು. ಅಲ್ಲ, ಅದು ಯಾವುದೋ ಆಯಾಮ ಅವ್ರಿಗೆ ಯಾರು ಹೇಳ್ಕೊಟ್ರೋ ಏನೋ ನಮಗ್ ಗೊತ್ತಿಲ್ಲ. ನಮ್ಮತ್ತ ಅದು ಯಾವುದು ನಮ್ಮ ಸಂಗತಿಗಳು ಗೊತ್ತಿಲ್ಲ. ಅದು ಚೈನಾ ಪ್ರಧಾನಿ ಬಂದಿದ್ದಾಗ ಮೋದಿ ಅಂತ ಇದ್ದಂಥದ್ದು ಒಂದು ಸೂಟ್ನ ಅವ್ರು ಹಾಕೊಂಡಿದ್ದು ನಿಜ, ಅದನ್ನ ಆಕ್ಷನ್ ಮಾಡಿದ್ದು ನಿಜ, ದುಡ್ಡನ್ನ ಸರ್ಕಾರಕ್ಕೆ ತುಂಬಿದ್ದು ನಿಜ. ಇನ್ನು ಒಳ್ಳೆ ಬಟ್ಟೆ ಹಾಕೋತಾರೆ ಅಂತಂದ್ರೆ ಇವತ್ತು ಹಾಕೊಂಡಿದ್ದ ಬಟ್ಟೆ ಯಾವುದು? ಅವರು ಯಾರೋ ವಿದೇಶಿಗರು ಬಂದಂತ ಸಮಯದಲ್ಲಿ ಸೂಟ್ ಹಾಕೋತಾರೆ ಅಷ್ಟೇನೆ, ಬೇರೆ ಸಮಯದಲ್ಲಿ ಜುಬ್ಬಾ ಪೈಜಾಮ ಹಾಕೋತಾರೆ. ಸೊ ಅಂದ್ರೆ ನರೇಂದ್ರ ಮೋದಿ ವಿರುದ್ಧ ಅದ್ರ ಬಗ್ಗೆ ಅವ್ರ ಬಗ್ಗೆ ನೀವು ಕೇಳಬೇಕಾದ ಅದಲ್ಲ. ನೀವು 13 ವರ್ಷ ಮುಖ್ಯಮಂತ್ರಿ ಇದ್ದಂತ ವ್ಯಕ್ತಿ, 4 ವರ್ಷ ಪ್ರಧಾನಮಂತ್ರಿ ಇದ್ದಂತ ವ್ಯಕ್ತಿ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆಯಾ? ಆಸ್ತಿ ಮಾಡಿದಾರ, ಮನೆ ಮಾಡಿದಾರ, ದುಡ್ಡು ಮಾಡಿದಾರ, ಅಂತವರೆಲ್ಲ ಮನೆ ಮಕ್ಕಳಿಗೆ ಅವರೇ ಅಕ್ಕಪಕ್ಕ ಕೂಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಜೆಡಿಎಸ್ನವರು. ನಾ ಖಾವುಂಗ ನಾ ಖಾನೆದುಂಗ ಅಂತ ಮೋದಿ ಅವರು ಹೇಳ್ತೀರಿ, ಅಕ್ಕಪಕ್ಕ ಅವರೇ ಕೂಡ್ತಾರೆ ಅಂತ ಹಾಗಿದ್ರೆ ಅವ್ರ ಬಗ್ಗೆ ಮಾತಾಡಿ. ಅಲ್ಲ, ನಾನು ಅನಂತವ್ರೆ
ಈಗ ಅವ್ರು ಹೇಳೋದು ಪ್ರಧಾನಮಂತ್ರಿ ಬಗ್ಗೆ ಏನಾದರೂ ನಿಮ್ಮ ಅಲಿಗೇಷನ್ ಇದೆಯಾ, ಅವರು ಸೂಟ್ ಬುಡಕ ಬಗ್ಗೆ ಮಾತಾಡ್ತೀರಿ, ಅವರ ಹಾವಭಾವದ ಬಗ್ಗೆ ಮಾತಾಡ್ತೀರಿ, ಅವ್ರ ಮಾತಿನ ಬಗ್ಗೆ ಹೇಳ್ತೀರಿ, ಅವರು ಸುಳ್ಳು ಹೇಳ್ತಾರೆ ಅಂತ ಭಾಷಣ ಮಾಡ್ತೀರಿ. ಓಕೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಅನ್ನೋದು ಮಧುಸೂದನ್ ಮತ್ತು ನರೇಂದ್ರ ಮೋದಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಅದ್ರ ಜೊತೆಗೇನೆ ಈಗ ನಾ ಖಾವುಂಗ ನಾ ಖಾನೆದುಂಗ ಅನ್ನುವಂಥ ಏನು ಇವರು ಸಿದ್ಧ ಸೂತ್ರ ಇದೆ, ಆ ಸೂತ್ರನೇ ಎಲ್ಲೋ ಡಿಸ್ಟ್ರಾಯ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಅಂತವ್ರಿಗೆ ಕೂಡ್ತಾರೆ ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾರೆ. ಏನಾಗ್ಬಿಟ್ಟಿದೆ ಅಂದರೆ ಮಜಾ ಏನಾಗಿದೆ ಅಂದ್ರೆ ಇಲ್ಲಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯನವ್ರನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೇನು ಸಿಗ್ತಿಲ್ಲ, ರಾಹುಲ್ ಗಾಂಧಿಗೆ ಯಡಿಯೂರಪ್ಪನ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೇನು ಸಿಗ್ತಿಲ್ಲ. ಸೊ ನರೇಂದ್ರ ಮೋದಿ ಅಟ್ಯಾಕ್ಸ್ ರಾಹುಲ್ ಗಾಂಧಿ ಅಟ್ಯಾಕ್ಸ್ ಯಡಿಯೂರಪ್ಪ. ಸೊ ರೆಡ್ಡಿ ಯಡಿಯೂರಪ್ಪ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ, ನರೇಂದ್ರ ಮೋದಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ರಾಹುಲ್ ಗಾಂಧಿ ಬಗ್ಗೆ ಏನೇನು ಮಾತಾಡಿದ್ರು ಬ್ಯೂಟಿಫುಲ್. ಒಂದು, ಇವರು ರಾಯಲ್ ಫ್ಯಾಮಿಲಿಯವರು ಅಂತ ಹೇಳಿದರು. ಇನ್ನೊಂದು, ನೀವು ಮನಮೋಹನ್ ಸಿಂಗ್ಗೆ ಮತ್ತು ನಿಮ್ಮ ತಾಯಿಯವರಿಗೆ ಎಷ್ಟು ಗೌರವ ಕೊಟ್ಟಿದ್ದೀರಿ ಅನ್ನೋದನ್ನ ನಾವು ನೋಡಿದ್ದೀವಿ. ಬಹಿರಂಗ ಪತ್ರಿಕಾಗೋಷ್ಠಿಯಲ್ಲಿ ಆರ್ಡಿನೆನ್ಸ್ನ ಹರಿದಾಕಿದ್ದು ನೋಡಿದ್ದೀವಿ ಅಂತೇಳಿ. ನಿಮಗೆ ವಿನಯ ಇಲ್ಲ, ದೊಡ್ಡವ್ರ ಬಗ್ಗೆ ಗೌರವ ಇಲ್ಲ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋದ್ರು. ನೀವು 15 ನಿಮಿಷ ಮಾತಾಡ್ಬಿಡಿ ನೋಡೋಣ ಅಂಥೇಳಿ ನಿಮಗೆ ಕೆಪಾಸಿಟಿ ಇಲ್ಲ ಅನ್ನೋದನ್ನ ಹೇಳಿದರು. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರಲ್ಲ, ಕೈಯಲ್ಲಿ ಒಂದು ಪೇಪರ್ ಇಟ್ಕೊಳ್ಳೋದಲ್ಲಿ ನೀವು ಮಾಡಿರೋ ಅಭಿವೃದ್ಧಿ ಬಗ್ಗೆ ಹೇಳಿ ನೋಡೋಣ ಅಂಥೇಳಿ ನೀವೇನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದರು. ಸಿದ್ದರಾಮಯ್ಯನವ್ರ ವಿಷಯಕ್ಕೆ ಬಂದಾಗ ಫ್ಯಾಮಿಲಿ ಪೊಲಿಟಿಕ್ಸ್ನ ತೊಗೊಂಬಂದು ಇಟ್ ವಾಸ್ ಲಿಂಕ್ ಟು ರಾಹುಲ್ ಗಾಂಧೀಸ್ ಪೊಲಿಟಿಕ್ಸ್. ಸೊ ಮೋದಿ ಹ್ಯಾಸ್ ಪ್ಲೇಡ್ ಔಟ್ ಆಲ್ ದೀಸ್ ಕಾರ್ಡ್ಸ್ ಅಗೇನ್ಸ್ಟ್ ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಮೋದಿಯವ್ರ ವಿರುದ್ಧ ಏನಾರು ಮಾತಾಡ್ಬೋದಾ? ಭ್ರಷ್ಟಾಚಾರದ ವಿಚಾರ ಹೇಳಿದರು, ಭ್ರಷ್ಟಾಚಾರದ ವಿಚಾರ ಬಹುಶಃ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ರಫೇಲ್ ಡೀಲ್ ಬಗ್ಗೆ ನೆನ್ನೆನೂ ಕಾಂಗ್ರೆಸ್ ಮಾತಾಡಿದೆ, ಇವತ್ತು ಮಾತಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಸಿಗಬೇಕಾದಂತದ್ದು HALಗೆ ಬರಬೇಕಾಗಿದ್ದಂತಹ ಕಾಂಟ್ರಾಕ್ಟ್ ಬೇರೆ ಯಾರಿಗೂ ಹೋಯ್ತು ಅನ್ನೋ ವಿಚಾರನ ಪ್ರಸ್ತಾಪ ಮಾಡ್ತೇವೆ. ಕಾಂಗ್ರೆಸ್ ಇಸ್ ಟಾಕಿಂಗ್ ಅಬೌಟ್ ಕರಪ್ಷನ್, ನಾಟ್ ದಟ್ ಕಾಂಗ್ರೆಸ್ ಮಾತಾಡ್ತಾನೆ ಇಲ್ಲ ಅಂತಲ್ಲ. ಬಟ್ ನರೇಂದ್ರ ಮೋದಿ ಅವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ರಾಜ್ಯದಲ್ಲಿರುವಂಥ ಅತ್ಯಂತ ದೊಡ್ಡ ಅಸ್ತ್ರ ಇವತ್ತು ಅವರಿಗೆ ಸಿಕ್ಕಿರೋದು ಜನಾರ್ದನ್ ರೆಡ್ಡಿ ಅವರು. ಆನ್ಸರ್ ಅಂತ ಹೇಳಿದ್ರೆ ಕೊನೆಗೆ ಕೇಳ್ತದೆ. ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ನೇರ ಟಾರ್ಗೆಟ್ ಮಾಡೋದು. ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ದಾರೆ, ಪ್ರಧಾನಿ ಭಾಷಣ ಮುಗಿತಾ ಇದ್ದಂಗೆ, ನೀವು ಎಷ್ಟೇ ಭಾಷಣ ಮಾಡಿದ್ರು ಕರ್ನಾಟಕದ 60 ರಿಂದ 70 ಸೀಟ್ ಗೆಲ್ತೀರಿ. ಆದ್ರೆ ಪ್ರಧಾನಿ ಮೋದಿ ಭಾಷಣ ಆಗ್ತಾ ಇದ್ದಂಗೆ ಇಂಥದ್ದೊಂದು ಫಿಯರ್ ಮಾಂಗರಿಂಗ್ ಅನ್ನುವಂಥ ಟ್ವೀಟ್ ಅಂತ ಅನ್ಸಲ್ಲ ನಿಮಗೆ? ಯಾಕೆ ತಕ್ಷಣ ರಿಯಾಕ್ಟ್ ಮಾಡಬೇಕಾಗಿದೆ ಅಂತ? ಸರ್, ಇವಾಗ ನಮ್ಮ ನಾಯಕರ ಬಗ್ಗೆ ನಾನು ಮಾತಾಡೋಕ್ಕೆ ನಾನು ಅಷ್ಟು ಅರ್ಹನಲ್ಲ. ನಾನು ಕೇಳ್ತೀನಿ ಒಂದು ಪ್ರಶ್ನೆ. ನರೇಂದ್ರ ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿದ ಒಂದು ವಾರಕ್ಕೆ ಜನಾರ್ದನ್ ರೆಡ್ಡಿ ಅವರು 500 ಕೋಟಿ ಮದುವೆ ಮಾಡಿದ್ರಲ್ಲ, ಅದ್ರದ್ದು ಲೆಕ್ಕ ಇನ್ನವರಿಗೆ ಕೊಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಏನಾದರೂ ಈ ಮೀಟಿಂಗ್ನಲ್ಲಿ ನರೇಂದ್ರ ಮೋದಿ ಅವರು ಕೊಡ್ತಾರ ಲೆಕ್ಕ ಅಂತ ನಾನು ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಂಗಿದೆ ಅವ್ರ ಲೆಕ್ಕ. 30 ಕೋಟಿ ಅಂತನೋ 40 ಕೋಟಿ ಅಂತನೋ ಏನೋ ಲೆಕ್ಕ ಕೊಟ್ಟಿದ್ದಾರೆ ಅವರು. ಮಧುಸೂದನ್ ಏನೋ ಹೇಳ್ತಾ ಇದ್ದೀರಿ? ಮಧುಸೂದನ್ ಅವರೇ, ಅವರು ಜನಾರ್ದನ್ ರೆಡ್ಡಿ ಮಗಳು ಮದುವೆ ಬಗ್ಗೆ ಹೇಳ್ತಾ ಇದ್ದಾರೆ, ಮೋದಿ ಅವ್ರ ಡಿಮಾನಿಟೈಸೇಷನ್ ಬಗ್ಗೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಇವ್ರಿಗೊಂದು ಕ್ವಶನ್ ಏರ್ ಕೊಟ್ರು. ಆ ಕ್ವಶನ್ ಏರ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಮಾತಾಡ್ಲಿ ಅಂತ ಲಾಡ್ ಅವರು ಹೇಳ್ತಾರೆ. ಇವರಿಗೆ ಸಮಾಧಾನ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಇವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಲಿ. ಇಲ್ಲಾಂದ್ರೆ ಇವ್ರ ಹತ್ರ ಒಂದು ಇದೆಯಲ್ಲ, ಒಂದು ಬುಲ್ಡಾಗ್ ಇದೆಯಲ್ಲ, ಎಸಿಬಿ ಅಂತ. ಎಸಿಬಿ ಕೈನಲ್ಲಿ ಎಸಿಬಿ ಅಂತ ಇದೆಯಲ್ಲ, ಅದನ್ನು ಚೂಪಿಡ್ಲಿ. ಅಂದ್ರೆ ನಿಮ್ಗೆ ಹಿಂದೆ ಎಸಿಬಿ ಇದ್ದಿದ್ರೆ ಯಡಿಯೂರಪ್ಪನವ್ರಿಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಂತನಾ? ಇಲ್ಲ ಸರ್, ಪ್ರಶ್ನೆನೇ ಇಲ್ಲ. ನಾವು ಏನು ಮಾಡಿಲ್ಲ, ನಾವ್ ಏನ್ ಮಾಡಿದೀವಿ ಆ ತರದ ಯಾವ ಆರೋಪಗಳು ಸಹ ಕೋರ್ಟ್ ನಲ್ಲಿ ಸಾಬೀತಾಗಿಲ್ಲ. ಆದ್ರಿಂದ ಸುಮ್ಮನೆ ವೃಥಾ ಆರೋಪ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಪ್ರಚಾರ ಇನ್ನು ಶುರು ಆಗಿದೆ ಇವತ್ತಿಂದ. ಸೊ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಸ್ಥಳೀಯ ನಾಯಕತ್ವಕ್ಕಿಂತಲೂ ನರೇಂದ್ರ ಮೋದಿ ಅವರ ಒಂದು ಚರಿಷ್ಮದ ಮೇಲೆ ನಮ್ಗೆ ಓಟುಗಳು ಬರುತ್ತೆ, ಸ್ವಿಂಗ್ ಆಗುತ್ತೆ. ಸೊ ಮೋದಿ ಬಂದೋದ್ಮೇಲೆ ನಮ್ಮ ಏನು 70-80 ಅಂತ ಮಾತಾಡ್ಕೊಳ್ತಾ ಇದ್ದಾರೆ, ಸಮೀಕ್ಷೆಗಳು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಏನೇ ಇರ್ಬೋದು, ಅದು ಒಮ್ಮೆಗೆ ಗ್ರಾಫ್ ಮೇಲೆ ಇರುತ್ತೆ ಅಂತ ಲೆಕ್ಕ ಹಾಕಿದ್ದಾರೆ. ನಿಮ್ಮ ಲೆಕ್ಕದಲ್ಲಿ ಏನಾಗುತ್ತೆ? ಮೋದಿ ಎಫೆಕ್ಟ್ ನಿಮಗೆ ಇಂಪ್ಯಾಕ್ಟ್ ಆಗುತ್ತಾ? ಸರ್, ನಾಳೆ ಮೋದಿಯವರು 3ನೇ ತಾರೀಕು ಮೋದಿಜಿಯವರು, ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಇಲ್ಲಿ ಬಳ್ಳಾರಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಎಷ್ಟು ಜನ ಸೇರ್ತಾರಂತ ನೀವೇ ನೋಡಿ. ನಾವು ಇವತ್ತು ಹೂವಾಪುವ ಮಾತುಗಳು ನಾವು ಮಾತಾಡಬಾರ್ದು. ಅವರ ಜನಪ್ರಿಯತೆ ಹೇಗೆ ಡೈಲಿ ಎಷ್ಟು ಕಡಿಮೆ ಆಗಿದೆ ಅಂತ ನಿಮಗೆ ಮೊದಲನೇ ಚುನಾವಣೆಯಲ್ಲೇ ನಿಮಗೆ ಪ್ರಚಾರದಲ್ಲಿ ಕಾಣೋ ಒಂದು ಸಂಭವ ಇದೆ ಅಂತ ನಾವು ಹೇಳ್ತೀವಿ. ಸೊ ಅಂದ್ರೆ ನೀವು ಹೇಳ್ತಾ ಇದ್ರೆ ನಿಮ್ಮ ಲೆಕ್ಕಾಚಾರ ಬೇರೆ, ಅವ್ರ ಲೆಕ್ಕಾಚಾರ ಬೇರೆ. ಸೊ ಇಬ್ಬರಿಗೂ ಕೂಡ
ಧನ್ಯವಾದ ಅನಂತ್ ನಿಮ್ಗೆ ಕೂಡ ಧನ್ಯವಾದ. ಇದು ಒಂದು ಏನಂದ್ರೆ ಚುನಾವಣಾ ಅಖಾಡದ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸೊ ಇಲ್ಲೇನಂತಂದ್ರೆ ಬಹಳ ಗಂಭೀರವಾದ ವಿಚಾರಗಳ ಜೊತೆಗೇನು ಕೂಡ ಒಬ್ಬ ನಾಯಕನ ದೌರ್ಬಲ್ಯಗಳು ಮತ್ತು ನಾಯಕನನ್ನ ಕಾಲೆಳೆಯತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅಂಥ ಹೇಳಿಕೆಗಳಿಂದಾಗಿ ಜನರ ಗಮನವನ್ನು ಸೆಳೆಯುವಂಥದ್ದು, ಒಂದು ಮೂಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಒಂದು ಅಜೆಂಡಾ ಸೆಟ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಕೂಡ ಸಕ್ಸಸ್ ಆಗ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಇವತ್ತು ಕೂಡ ತಮ್ಮ ಮೊದಲ ಗೂಗ್ಲಿಯಲ್ಲಿ ಅವ್ರದೇ ಆದಂಥ ಒಂದು ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ಹೇಳ್ತೀವಿ. ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.